ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನು ತಂದಿದ್ದೀನಿ ಅಂದ್ರೆ ರೈಸ್ ಆಫ್ ದಿ ಲೆಜೆಂಡ್ ಅನ್ನೋ ಸೂಪರ್ ಆದ ಆಸಮ್ ಆದ ಚೈನೀಸ್ ಮೂವಿಯನ್ನೇ ತಂದಿದ್ದೀನಿ. ಅಂದ್ರೆ ಈ ಮೂವಿಯ ಚಿಕ್ಕ ಚಿಕ್ಕ ಸೀನ್ ಅನ್ನ ನಾವು ಶಾರ್ಟ್ಸ್ ಆಗಿ ನೋಡಿರ್ಬೋದು, ರೀಲ್ಸ್ ಆಗಿ ನೋಡಿರ್ಬೋದು. ಸೂಪರ್ ಆಗಿರುತ್ತೆ. ಅದೇ ಕೈಯಲ್ಲಿ ಬಿಸಿ ಬಿಸಿಯಾಗಿ ನೀರನ್ನ ಹಾಕಿದ್ರು ಕೂಡ ಅದನ್ನ ತಡ್ಕೊಂಡು ಹಿಡ್ಕೊಂಡಿರ್ತಾನಲ್ಲ ಹುಡುಗ, ಆ ಮೂವಿಯನ್ನೇ ಇವತ್ತು ನಾವು ನೋಡ್ತಾ ಇದೀವಿ. ಆ ಸೀನಿಗೆ ತಕ್ಕಿದಂಗೆ ಇಡೀ ಟೋಟಲ್ ಮೂವಿನೇ ಒಂದೊಂದು ಸೀನು ಸೂಪರ್ ಆಗಿ ಮಾಡಿರ್ತಾರೆ. ಕೆಲವೊಂದು ಸೀನ್ಸ್ ನಮಗೆ ಗೂಸ್ ಬಂಪ್ಸ್ ಅನ್ನೇ ಕೊಡುತ್ತೆ. ಹಾ ಗಾಯ್ಸ್, ಮತ್ತೆ ಹೇಳೋದಕ್ಕೆ ಮರ್ತು ಬಿಟ್ಟೆ, ನಮ್ಮ ಕನ್ನಡ ಅಭಿಮಾನಿ ಚಾನೆಲ್ ನಲ್ಲಿ ಕಾಮಿಡಿ ಶೋ ವಿಡಿಯೋಸ್ ರೆಗ್ಯುಲರ್ ಆಗಿ ಅಪ್ಲೋಡ್ ಆಗ್ತಾ ಇದೆ. ಆ ಚಾನೆಲ್ ಅನ್ನು ನೋಡಿ, ಆ ವಿಡಿಯೋಸ್ ಅನ್ನು ನೋಡಿ ಆನಂದಿಸಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಅನ್ನ ಕೊಡಿ. ಮರೆಯದೆ ನಮ್ಮನ್ನ ಅಪ್ರಿಶಿಯೇಟ್ ಮಾಡಿ, ಕಮೆಂಟ್ಸ್ ಅನ್ನ ಮಾಡಿ. ಅದು ನಮಗೆ ಕಾನ್ಫಿಡೆಂಟ್ ಅನ್ನ ಕೊಡುತ್ತೆ. ಇನ್ನ ತುಂಬಾ ವಿಡಿಯೋಸ್ ಗಳನ್ನ ಮಾಡೋದಕ್ಕೆ ಮೋಟಿವೇಶನಲ್ ಆಗಿರುತ್ತೆ. ಸೊ ಆ ವಿಡಿಯೋಸ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸರಿ, ಓಕೆ, ಬೇಗನೆ ಮೂವಿ ಕತೆ ಒಳಗಡೆ ಹೋಗೋಣ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದಿರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ 1768ನೇ ಇಸ್ವಿಯಲ್ಲಿ ಚೈನಾದಲ್ಲಿ ಇರುವ ಒಂದು ಹಾರ್ಬರ್ ಅನ್ನೇ ನಮಗೆ ತೋರಿಸ್ತಾರೆ. ಅದರಲ್ಲೂ ಈ ಕಾಲದ ಟೈಮ್ ಅಲ್ಲಿ ಅಲ್ಲಿರುವ ಜನರು ಸರ್ವೈವ್ ಮಾಡೋದೇ ತುಂಬಾ ಕಷ್ಟವಾಗಿರ್ತಾ ಇರುತ್ತೆ. ಯಾಕೆ ಅಂದ್ರೆ ಆ ಊರಲ್ಲಿ ಪ್ರಾಸ್ಟಿಟ್ಯೂಷನ್, ಗ್ಯಾಮ್ಲಿಂಗ್, ರೌಡಿಸಮ್ ಎಲ್ಲ ಜಾಸ್ತಿ ಆಗಿರ್ತಾ ಇತ್ತು, ಹೆಚ್ಚಾಗಿರ್ತಾ ಇತ್ತು. ಅದರಲ್ಲೂ ಈ ಹಾರ್ಬರ್ ಅಲ್ಲಿ 2 ಗ್ಯಾಂಗ್ ರೂಲ್ ಮಾಡ್ತಾ ಇದ್ರು. ಫಸ್ಟ್ ಗ್ಯಾಂಗಿನ ಹೆಸರು ಬ್ಲಾಕ್ ಟೈಗರ್, ಎರಡನೇ ಗ್ಯಾಂಗಿನ ಹೆಸರು ನಾರ್ತ್ ಸಿ. ಅದರಲ್ಲೂ ಈ ಬ್ಲಾಕ್ ಟೈಗರ್ ಗ್ಯಾಂಗ್ ಅಂತ ಹೇಳ್ದೆ ಅಲ್ವಾ, ಅವರೇನೆ ಪ್ರಾಸ್ಟಿಟ್ಯೂಷನ್, ಗ್ಯಾಮ್ಲಿಂಗ್, ರೌಡಿಸಮ್ ಎಲ್ಲವನ್ನು ಹೆಚ್ಚಾಗಿ ಮಾಡ್ತಾ ಇದ್ದವರು. ಆ ಗ್ಯಾಂಗಿನ ಹೆಡ್ ಮಾಸ್ಟರ್ ಲೀ. ಇವರು ಯಾರು ಅಂತ ಗೊತ್ತಾಗ್ತಾ ಇದೆಯಾ? ಜಾಕಿ ಚಾನ್ ಮೂವಿಯಲ್ಲಿ ಕಾಮಿಡಿಯನ್ ಆಗಿ ಬರ್ತಾ ಇದ್ರಲ್ಲ, ಡುಮ್ಮಕ್ಕೆ, ಚಬ್ಬಿಯಾಗಿ, ಕ್ಯೂಟ್ ಆಗಿ, ಅವರೇನೆ ಈ ಮೂವಿಯಲ್ಲಿ ವಿಲ್ಲನ್. ಈ ಮಾಸ್ಟರ್ ಲೀ ಅವರು 3 ಹುಡುಗರನ್ನ ಅಡಾಪ್ಟ್ ಮಾಡಿ ಅವರ ಮಗನಾಗಿ ಭಾವಿಸಿ ಬೆಳೆಸ್ತಾ ಇದ್ದಾರೆ. ಸೊ ಆ 3 ಹುಡುಗರೇನೆ ಈ ರೀತಿ ಇಲ್ಲಿಗಲ್ ಆಗಿ ನಡೆಯುವ ಬಿಸ್ನೆಸ್ ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾ ಇರೋ ಹುಡುಗರು. ಇದು ಕೂಡ ಮಾಸ್ಟರ್ ಲೀಗೆ ಸಾಕಾಗ್ತಾ ಇಲ್ವಂತೆ. 4ನೇದಾಗಿ ಇನ್ನೊಂದು ಹುಡುಗರನ್ನ ಅಡಾಪ್ಟ್ ಮಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಸೊ ಅದಕ್ಕಾಗಿ ಸ್ವಲ್ಪ ಹುಡುಗರನ್ನ ಕರ್ಸಿರ್ತಾರೆ. ಇವರು ಮಗನನ್ನ ಹೇಗೆ ಅಡಾಪ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ಟೆಸ್ಟ್ ಗಳನ್ನ ಇಟ್ಟೆ ಅಡಾಪ್ಟ್ ಮಾಡ್ತಾರೆ. ಯಾಕೆಂದ್ರೆ ಆವಾಗ ತಾನೇ ಅವರ ಮಗನನ್ನ ಈ ಇಲ್ಲಿಗಲ್ ಕೆಲಸಕ್ಕೆ ಹೆಡ್ ಆಗಿ ಹಾಕೋಕೆ ಆಗುತ್ತೆ. ಸೊ ಹೀಗಿರ್ಬೇಕಾದ್ರೆ ಹಾಗೆ ಕಟ್ ಮಾಡಿ ನಮ್ಮ ಹೀರೋವನ್ನ ತೋರಿಸ್ತಾರೆ. ಇವನನ್ನು ನೋಡಿದ್ರೆ ಆ ಬ್ಲಾಕ್ ಟೈಗರ್ ಗ್ಯಾಂಗ್ ಅಲ್ಲಿ 5 ವರ್ಷವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇವ್ರುಗಳು 10 ಜನ ಸೇರಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಮಾಸ್ಟರ್ ಲೀಯನ್ನ ನೋಡೋಕೆನೆ ಹೋಗ್ತಾ ಇದ್ದಾರೆ. ಮಾಸ್ಟರ್ ಲೀ 4ನೇದಾಗಿ ಒಂದು ಹುಡುಗನನ್ನ ಅಡಾಪ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಲ್ವಾ, ಆ ಟೆಸ್ಟ್ ಗೆ ಹೋಗ್ತಾ ಇರುವ ಹುಡುಗರೇ ಈ 10 ಜನ. ಯಾಕೆಂದ್ರೆ ಈ ಮಾಸ್ಟರ್ ಲೀ ಹೇಗೆ ಅಂದ್ರೆ ಇವರ ಕೆಳಗಡೆ ಯಾರು 5 ವರ್ಷಗಳ ಕಾಲ ಕೆಲಸ ಮಾಡಿದಾರೋ, ಅದರಲ್ಲೂ ಯಾರು ಸೂಪರ್ ಕೆಲಸಗಾರನಾಗಿದ್ದಾರೋ ಅಂತವರನ್ನ ಸೆಲೆಕ್ಟ್ ಮಾಡಿ, ಅದರಲ್ಲೂ ಯಾರು ಸೂಪರ್ ಬೆಸ್ಟ್ ಆಗಿ ದಿ ಬೆಸ್ಟ್ ಆಗಿದ್ದಾರೋ ಅಂತ ಹುಡುಗನನ್ನ ಇವರ ಮಗನಾಗಿ 4ನೇ ಮಗನಾಗಿ ಅಡಾಪ್ಟ್ ಮಾಡ್ಕೋತಾರೆ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋನು 10 ಹುಡುಗರು ಮಾಸ್ಟರ್ ಲೀ ಇರುವ ಜಾಗಕ್ಕೆ ಬರ್ತಾರೆ. ಆವಾಗ ಮಾಸ್ಟರ್ ಲೀ ಏನನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಒಬ್ಬ ದ್ರೋಹಿಯನ್ನ ಕರೆದಿಟ್ಟು ಅವನನ್ನ ವಿಚಾರಣೆ ಮಾಡ್ತಾ ಇರ್ತಾರೆ. ನಿಜವನ್ನ ಹೇಳು, ಎಲ್ಲವನ್ನು ಹೊರಗಡೆ ಹೇಳಿದ್ದು ನೀನು ತಾನೆ, ನನಗೆ ದ್ರೋಹ ಮಾಡಿದ್ದು ನೀನು ತಾನೆ, ಎಲ್ಲದಕ್ಕೂ ಕಾರಣ ನೀನು ತಾನೆ ಅಂತ ಮಾಸ್ಟರ್ ಲೀ ಕೇಳ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಇರೋನು ಏನನ್ನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಇರ್ತಾ ಇದ್ದಾನೆ, ದಿಮಾಕಿಂದ ಇರ್ತಾ ಇದ್ದಾನೆ. ಅದರಲ್ಲಿ ಟೆನ್ಷನ್ ಆದ ಮಾಸ್ಟರ್ ಲೀ ತಕ್ಷಣ ಅವನನ್ನ ಅದೇ ಸ್ಪಾಟ್ ಅಲ್ಲಿ ಆ ಜಾಗದಲ್ಲಿ ಕ್ರೂರವಾಗಿ ಕೊಂದು ಬಿಡ್ತಾರೆ. ಅದು ಹೇಗೆ 2 ಕಂಬಿಯನ್ನ ಬಿಸಿ ಮಾಡಿ ಅದರಿಂದಾನೇ ಆ ಹುಡುಗನ ಕತ್ತನ್ನ ಕೊಯ್ದು ಅದೇ ಕಂಬಿ, ಬಿಸಿಯಾಗಿರುವ ಕಂಬಿಯನ್ನ ನಮ್ಮ ಹೀರೋ ಕಣ್ ಮುಂದೆ ಹಾಗೆ ಪಾಯಿಂಟ್ ಮಾಡಿ ಹಿಡಿತಾರೆ. ಆದ್ರೆ ನಮ್ಮ ಹೀರೋ ಹಾಗೆ ಮಾಸ್ ಆಗಿ ನಿಂತಿದ್ದಾನೆ. ಏನೇ ಅವನ ಕಣ್ಣಾರೆ ಒಂದು ಮರ್ಡರ್ ಅನ್ನ ನೋಡಿದ್ರು ಕೂಡ ಧೈರ್ಯವಾಗಿ ನಿಂತಿದ್ದಾನೆ ಮಾಸ್ಟರ್ ಲೀ ಮುಂದೆ. ಸೊ ಇದರಲ್ಲಿ ಮಾಸ್ಟರ್ ಲೀ ನಮ್ಮ ಹೀರೋವನ್ನ ನೋಡಿ ಇಂಪ್ರೆಸ್ ಆಗ್ಬಿಡ್ತಾರೆ. ಆಮೇಲೆ ಆ ಗ್ಯಾಂಗ್ ಅಲ್ಲಿ ಬಂದಿರೋ ಎಲ್ಲರಿಗೂ ಟೆಸ್ಟ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಟೆಸ್ಟ್ ಏನು ಅಂದ್ರೆ ಈ ಬಿಸಿ ಬಿಸಿ ನೀರನ್ನ ತಗೊಂಡು ಬಂದು ಕೈ ಮೇಲೇನೆ ಸುರಿಯೋದು. ಅಂದ್ರೆ ಕೈಯಲ್ಲಿ ಒಂದು ಲೋಟವನ್ನ ಕೊಟ್ಟು ಆ ಗ್ಲಾಸ್ ಅಲ್ಲಿ ಸುರಿಯೋ ರೀತಿ ಅವರ ಕೈಗಳ ಮೇಲೆ ಸುರಿಯೋದು. ಆ ರೀತಿ ಸುರಿಬೇಕಾದ್ರೆ ತುಂಬಾ ಜನರು ಅವರ ಕೈಯನ್ನ ಬಿಟ್ಬಿಡ್ತಾರೆ. ಆ ಬಿಸಿಯನ್ನ ತಡ್ಕೊಳ್ಳೋಕೆ ಆಗದೆ ಆ ಲೋಟವನ್ನ ಬಿಟ್ಬಿಡ್ತಾರೆ. ಅದರಲ್ಲಿ ಲೋಟ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ಕೈಗೆ ಅದೇ ರೀತಿ ಬಿಸಿ ನೀರನ್ನು ಸುರಿಬೇಕಾದ್ರೆ ನಮ್ಮ ಹೀರೋ ಸೂಪರ್ ಮಾಸ್ ಆಗಿ ಕೂತಿರ್ತಾನೆ. ಸ್ವಲ್ಪ ಕೂಡ ಅವನ ಕೈ ಅಲ್ಲಾಡ್ತಾ ಇಲ್ಲ. ಆ ಬಿಸಿಯನ್ನ ತಡ್ಕೋತಾ ಇದ್ದಾನೆ. ಅವನ ಕೈಯ ರೆಡ್ಡಿಶ್ ಆಗೋಗುತ್ತೆ. ಆದರೂ ಅವನ ತಲೆಯನ್ನ ಕೂಡ ಸ್ವಲ್ಪ ಕೂಡ ಅಲ್ಲಾಡ್ಸದೆ ಹಾಗೆ ಫೇಸ್ ಮಾಡಿ ಮಾಸ್ಟರ್ ಅನ್ನ ನೋಡಿ ಆ ಬಿಸಿ ನೀರನ್ನು ಕುಡಿತಾನೆ. ಅಷ್ಟೇ, ಮಾಸ್ಟರ್ ಲೀ ಫುಲ್ ಫ್ಲಾಟ್ ಆಗೋದ್ರು, ಇಂಪ್ರೆಸ್ ಆಗೋದ್ರು. ಎಲ್ಲದಕ್ಕೂ ಈ ಹುಡುಗನೇ ಸರಿಯಾಗಿ ಇರ್ತಾನೆ ಅಂತ ನಮ್ಮ ಹೀರೋವನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಟೆಸ್ಟ್ ಅನ್ನ ಇಡ್ತಾರೆ ಅವನಿಗೆ. ಸೊ ಇವಾಗ ನಮ್ಮ ಹೀರೋಗೆ ನೆಕ್ಸ್ಟ್ ಟೆಸ್ಟ್ ಏನು ಅಂದ್ರೆ ನಾರ್ತ್ ಸಿ ಅಂತ ಒಂದು ಆಪೋಸಿಟ್ ಗ್ಯಾಂಗ್ ಇದೆ ಅಂತ ಹೇಳಿದ್ದೆ ಅಲ್ವಾ, ಆ ಗ್ಯಾಂಗಿನ ಹೆಡ್ ಇರುವ ಜಾಗಕ್ಕೆ ಹೋಗಿ ಆ ಹೆಡ್ ಅನ್ನ ಕೊಂದು ಅವನ ತಲೆಯನ್ನ ಮಾತ್ರ ತುಂಡಾಗಿ ಕಟ್ ಮಾಡಿ ತರಬೇಕಂತೆ. ಆ ರೀತಿ ನೀನು ಅವನ ತಲೆಯನ್ನ ಕಟ್ ಮಾಡಿ ತಂದ್ರೆ ನಿನ್ನನ್ನ ನಾನು ನನ್ನ 4ನೇ ಮಗನಾಗಿ ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ ಮಾಸ್ಟರ್ ಲೀ. ಆದ್ರೆ ಅದೇನು ಸಾಮಾನ್ಯವಾದ ಕೆಲಸ ಇಲ್ಲ. ಯಾಕೆಂದ್ರೆ ಇವಾಗ ಹೀರೋ ಹೋಗಿ ಅಲ್ಲಿ ಏನಾದ್ರೂ ಗಲಾಟೆಯನ್ನ ಮಾಡಿದ್ರೆ ಈ ಮಾಸ್ಟರ್ ಲೀಗೂ
ಆ ನಾರ್ತ್ ಸಿ ಗ್ಯಾಂಗಿನ ಹೆಡ್ಡಿಗೂ ಇರುವ ಸೈಲೆಂಟ್ ಡೀಲಿಂಗ್ ಕಟ್ ಆಗ್ಬಿಡುತ್ತೆ. ಆದ್ರೂ ಇವೆಲ್ಲ ಗೊತ್ತಿದ್ರು ಕೂಡ ಇಂತಹ ಒಂದು ಡಿಸಿಷನ್ ಅನ್ನು ತಗೊಂಡು ನಮ್ಮ ಹೀರೋವನ್ನ ಆ ಜಾಗಕ್ಕೆ ಕಳಿಸ್ತಾರೆ ಮಾಸ್ಟರ್ ಲೀ. ಅದೇ ತರ ನಮ್ಮ ಹೀರೋ ನಾರ್ತ್ ಸಿ ಹೆಡ್ ಇರುವ ಹೆಡ್ ಕ್ವಾರ್ಟರ್ಸ್ ಗೆನೆ ಬರ್ತಾನೆ. ಅದೇ ತರ ಆ ಹೆಡ್ ಅಲ್ಲೇ ಇರ್ತಾ ಇದ್ದಾನೆ. ಸಡನ್ ಆಗಿ ನಮ್ಮ ಹೀರೋ ಈ ರೀತಿ ಅಟ್ಯಾಕ್ ಮಾಡ್ತಾನೆ ಅನ್ನೋದನ್ನ ಗೊತ್ತಿಲ್ಲದೆ ಇದ್ದ ಈ ಹೆಡ್ ಕೈಯಲ್ಲಿ ನಮ್ಮ ಹೀರೋವನ್ನ ಫೇಸ್ ಮಾಡೋಕೆ ಆಗ್ತಾ ಇಲ್ಲ. ಆದ್ರೂ ಹೇಗೋ ಕಷ್ಟಪಟ್ಟು ನಮ್ಮ ಹೀರೋ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾರೆ. ಯಾಕೆ ಅಂದ್ರೆ ಅವರು ಒಂದು ನಾರ್ತ್ ಸಿ ಗ್ಯಾಂಗ್ ಲೀಡರ್ ಅಲ್ವಾ. ಆದ್ರೂ ನಮ್ಮ ಹೀರೋಗೆ ಕುಂಫು ಇನ್ನ ಕೆಲವು ಮಾರ್ಷಿಯಲ್ ಆರ್ಟ್ಸ್ ಗೊತ್ತಿದೆ ಅನ್ಸುತ್ತೆ. ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ. ಆ ನಾರ್ತ್ ಸಿ ಲೀಡರ್ ಗೆ ಸರ್ಸರಿಯಾಗಿ ಹೊಡೆದು ಭೂತ ಬಿಡಿಸ್ತಾ ಇರ್ತಾನೆ. ಇದ್ರಲ್ಲಿ ಬೇರೆ ಇವನ ತಲೆಯನ್ನ ಕೇಳಿದ್ದಾರೆ ಅಲ್ವಾ ಮಾಸ್ಟರ್ ಲೀ. ಅದಕ್ಕಾಗಿ ಒಂದು ಖಡ್ಗವನ್ನ ತೆಗೆದು ಬಿಸಾಕಿ ಅದ್ರ ಮೇಲೆ ಇವರನ್ನ ತಳ್ಳಬೇಕಾದ್ರೆ ನಾರ್ತ್ ಸಿ ಹೆಡ್ ಅವರ ತಲೆ ಮಾತ್ರ ತುಂಡಾಗಿ ಕಟ್ ಆಗುತ್ತೆ. ಸೊ ಅದನ್ನ ತಗೊಂಡು ನಮ್ಮ ಹೀರೋ ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ನಾರ್ತ್ ಸಿ ನ ಗ್ಯಾಂಗಿನ ಹುಡುಗರು ಎಲ್ಲರೂ ನಮ್ಮ ಹೀರೋವನ್ನ ರೌಂಡ್ ಕಟ್ಕೋತಾರೆ. ಅಷ್ಟೇ ಮುಗೀತು ಅಂತ ನಾವು ಅನ್ಕೊಂಡ್ರೆ ಆದ್ರೆ ನಮ್ಮ ಹೀರೋ ಬಿಡೋ ರೀತಿ ಇಲ್ಲ. ಎಲ್ಲರಿಗೂ ಹೊಡೆದು ಸರಿಯಾಗಿ ಹೊಡೆದು ಭೂತ ಬಿಡಿಸ್ತಾನೆ, ಬೆಂಡೆತ್ತುತ್ತಾನೆ. ಆದ್ರೂ ಅವರು ತುಂಬಾ ಜನರು ಬಂದು ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋದ್ರಿಂದ ಅವನ ಕೈಯಲ್ಲಿ ಅದನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಆದ್ರೂ ನಮ್ಮ ಹುಡುಗ ಯಾರು, ನಾವು ಬೆಳೆಸಿರುವ ಹುಡುಗ ಅಲ್ವಾ, ನಮ್ಮ ಸಬ್ಸ್ಕ್ರೈಬರ್, ಅವನು ಬಿಡೋ ರೀತಿ ಇಲ್ಲ. ಎಲ್ಲರಿಗೂ ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಕೊನೆಗೆ ನಮ್ಮ ಹೀರೋಗೆ ಹೊಡೆದು ಅವನನ್ನ ಕೆಳಗಡೆ ಹಾಕಿ ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಒಬ್ಬ ಹುಡುಗ ಖಡ್ಗವನ್ನ ತಗೊಂಡು ನಮ್ಮ ಹೀರೋವನ್ನ ಸಾಯಿಸೋಣ ಅಂತ ಜಂಪ್ ಮಾಡಿ ಹೊಡಿಬೇಕಾದ್ರೆ ಆವಾಗ ಆ ಜಾಗದಲ್ಲಿ ನಮ್ಮ ಹೀರೋ ಜೊತೆಗೆ ಅವನ ಫ್ರೆಂಡ್ ಬಂದಿರ್ತಾನೆ. ಅವನು ಏನನ್ನ ಮಾಡ್ತಾನೆ ಅಂದ್ರೆ ಅಲ್ಲಿ ಫೈರ್ ಕ್ರಾಕರ್ಸ್ ಇರುತ್ತೆ. ಅದಕ್ಕೆ ಬೆಂಕಿಯನ್ನ ಕಚ್ಚಿ ಅದನ್ನ ತೆಗೆದು ಕೆಳಗಡೆ ಬಿಸಾಕ್ಬೇಕಾದ್ರೆ ಅದು ಬ್ಲಾಸ್ಟ್ ಆಗುತ್ತೆ ಅಲ್ವಾ. ಆ ಗ್ಯಾಪ್ ಅಲ್ಲಿ ಆ ಫ್ರೆಂಡ್ ಹುಡುಗ ನಮ್ಮ ಹೀರೋವನ್ನ ಕಾಪಾಡಿ ಹೇಗೋ ಬ್ಲಾಕ್ ಟೈಗರ್ ಗ್ಯಾಂಗ್ ಇರುವ ಜಾಗಕ್ಕೆ ಬಂದ್ಬಿಡ್ತಾನೆ. ಆವಾಗ ಮಾಸ್ಟರ್ ಲೀ ಬಂದು ನಮ್ಮ ಹೀರೋ ಕೈಯಲ್ಲಿ ಇರುವ ಬ್ಯಾಗ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಾರ್ತ್ ಸಿ ಗ್ಯಾಂಗಿನ ಹೆಡ್ ಅವನ ತಲೆ ಇರ್ತಾ ಇದೆ. ಅಷ್ಟೇ ಇಂಪ್ರೆಸ್ ಆಗೋದ್ರು. ಇವನ ರೀತಿನೇ ನನಗೆ ಒಬ್ಬ ಮಗ ಬೇಕಾಗಿತ್ತು. ಇಂತಹ ಧೀರನನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇನ್ ಮುಂದೆ ಇವನೇ ನನ್ನ 4ನೇ ಮಗ. ಆದ್ರೆ ಅದಕ್ಕೆ ಇವನು ಫಸ್ಟ್ ಜೀವಂತವಾಗಿ ಇರಬೇಕು. ಇವನನ್ನ ತಗೊಂಡು ಹೋಗಿ ಸೂಪರ್ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಡಿ, ಹೇಗಾದ್ರೂ ಇವನನ್ನ ಕಾಪಾಡಿ ಅಂತ ಹೇಳಿ ಕಳಿಸ್ತಾರೆ. ಸೊ ಹೀಗೆ ಇರ್ಬೇಕಾದ್ರೆ ಆ ಫ್ರೆಂಡ್ ಹುಡುಗ ಏನಕ್ಕಾಗಿ ನಮ್ಮ ಹೀರೋವನ್ನ ಕಾಪಾಡ್ದ ಅಂದ್ರೆ, ರಿಸ್ಕ್ ತಗೊಂಡು ಏನಕ್ಕಾಗಿ ಕಾಪಾಡ್ದ ಅಂದ್ರೆ, ಸ್ವಲ್ಪ ದಿನಗಳ ಹಿಂದೆ ಈ ಹುಡುಗನನ್ನ ನಮ್ಮ ಹೀರೋ ಯಾವುದೋ ಒಂದು ವಿಷಯಕ್ಕಾಗಿ ಕಾಪಾಡಿರ್ತಾನೆ, ಹೆಲ್ಪ್ ಮಾಡಿರ್ತಾನೆ. ಸೊ ಅದಕ್ಕಾಗಿನೇ ಇವಾಗ ಈ ಹುಡುಗ ನಮ್ಮ ಹೀರೋಗೆ ಹೆಲ್ಪ್ ಮಾಡಿರೋದು. ಸದ್ಯ ನಮ್ಮ ಹೀರೋ ತಪ್ಪಿಸ್ಕೊಂಡ. ಕಟ್ ಮಾಡಿದ್ರೆ ಇವಾಗ ಸತ್ತೋದ್ನಲ್ಲ ನಾರ್ತ್ ಸಿ ನ ಹೆಡ್, ಅವನಿಗೆ ಒಬ್ಬ ಮಗ ಇರ್ತಾನೆ. ಅವನು ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾ ಇದ್ದಾನೆ. ಯಾಕೆ ಅಂದ್ರೆ ಇವನ ತಂದೆ ಅವರ ತಲೆಯನ್ನ ಹೆಡ್ ಅನ್ನ ಮಾಸ್ಟರ್ ಲೀ ಅವರು ಏನನ್ನ ಮಾಡಿದ್ದಾರೆ ಅಂದ್ರೆ ಹಾರ್ಬರಿನ ಮಧ್ಯದಲ್ಲಿ ನೇತಾಡೋ ರೀತಿ ಮಾಡಿದ್ದಾರೆ. ಸೊ ಆದ್ರಿಂದ ಹುಡುಗ ನಾನು ಖಂಡಿತ ಬ್ಲಾಕ್ ಟೈಗರ್ ಅನ್ನ ರಿವೆಂಜ್ ತಗೊಳ್ಳೇಬೇಕು, ಅವರನ್ನ ಸಾಯಿಸದೆ ಬಿಡಲ್ಲ ಅಂತ ತುಂಬಾ ಕೋಪವಾಗಿ ಇರ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಇವಾಗ ಕಂಪ್ಲೀಟ್ ಆಗಿ ರೆಕವರ್ ಆಗ್ಬಿಟ್ಟಿದ್ದಾನೆ. ಆದ್ರಿಂದ ಅವನನ್ನ 4ನೇ ಮಗನಾಗಿ ಸ್ವೀಕರಿಸೋದಕ್ಕಾಗಿ ಮಾಸ್ಟರ್ ಲೀ ಕೂಡ ರೆಡಿ ಆಗ್ಬಿಟ್ಟಿದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ಕೊನೆ ಸ್ಟೇಜ್ ಆಗಿ ನಮ್ಮ ಹೀರೋ ಆ ಬ್ಲಾಕ್ ಟೈಗರ್ ಅನ್ನ ಟ್ಯಾಟೂ ಆಗಿ ಹಾಕೋಬೇಕು ಅವನ ಬೆನ್ನಲ್ಲಿ. ಸೊ ಅದಕ್ಕಾಗಿ ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಕೂಡ ಬರ್ತಾರೆ. ನಮ್ಮ ಹೀರೋ ಅವನ ಬೆನ್ನಲ್ಲಿ ಟ್ಯಾಟೂ ಅನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಟ್ಯಾಟೂ ಅನ್ನ ಹಾಕ್ತಾನೆ ಇರ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ಕೊಂಡೆ ಟ್ಯಾಟೂ ಅನ್ನ ಹಾಕ್ತಾ ಇರ್ತಾರೆ. ಆ ರೀತಿ ಮಾತಾಡ್ಬೇಕಾದ್ರೆ ಬ್ಲಾಕ್ ಟೈಗರ್ ಗ್ಯಾಂಗ್ ಬಗ್ಗೆ ತುಂಬಾ ವಿಷಯಗಳನ್ನ ನಮ್ಮ ಹೀರೋಗೆ ತಿಳಿಸ್ಕೊಡ್ತಾರೆ. ಸೊ ಆ ಬ್ಲಾಕ್ ಟೈಗರ್ ಗ್ಯಾಂಗಿಗೆ ಅಂತಾನೆ ಒಂದು ಮನಿ ವಾಲ್ಟ್ ಇರ್ತಾ ಇದೆ. ಅಂದ್ರೆ ಈ ಗ್ಯಾಂಗ್ ಅವರು ಇಲ್ಲಿಯವರೆಗೂ ಎಷ್ಟು ಹಣವನ್ನ ಸೇರಿಸಿರ್ತಾರೋ, ಏನೆಲ್ಲ ಕದ್ರೋ, ಏನೆಲ್ಲ ಲೂಟಿ ಮಾಡಿದ್ರೋ ಎಲ್ಲವನ್ನು ಒಂದು ಸೀಕ್ರೆಟ್ ಲಾಕರ್ ಅಲ್ಲೇ ಮಡಗಿರ್ತಾರೆ, ಒಂದು ವಾಲ್ಟ್ ಅಲ್ಲೇ ಇಟ್ಟಿರ್ತಾರೆ. ಆ ವಾಲ್ಟ್ ಈ ಊರಿಂದ ಸ್ವಲ್ಪ ದೂರದಲ್ಲೇ ಇರ್ತಾ ಇರೋದು. ಅದು ಮಾತ್ರ ಇಲ್ಲ, ಆ ವಾಲ್ಟ್ ಅನ್ನು ಓಪನ್ ಮಾಡೋದಕ್ಕೆ ಟೋಟಲ್ ಆಗಿ 2 ಬೀಗ ಬೇಕಾಗಿರುತ್ತೆ. ಒಂದು ಬೀಗ ಮಾಸ್ಟರ್ ಲೀ ಅವರು ಫಸ್ಟ್ ಸ್ವೀಕರಿಸಿದ್ರಲ್ಲ ದೊಡ್ಡ ಮಗ, ಮೊದಲನೆಯವನು ಫಸ್ಟ್ ಹುಡುಗ, ಅವನ ಹತ್ರ ಇರುತ್ತೆ. 2ನೇ ಬೀಗ 2ನೇ ಹುಡುಗನ ಹತ್ರ ಇರುತ್ತೆ. ಸೊ ಅಟ್ ಎ ಟೈಮ್ ಅಲ್ಲಿ 2 ಬೀಗವನ್ನು ಜಾಯಿನ್ ಮಾಡಿ ಇಟ್ರೆ ಮಾತ್ರನೇ ಆ ವಾಲ್ಟ್ ಓಪನ್ ಆಗುತ್ತೆ, ಯೂಸ್ ಮಾಡಿದ್ರೆ ಮಾತ್ರನೇ ಆ ವಾಲ್ಟ್ ಓಪನ್ ಆಗುತ್ತೆ ಅಂತ ತುಂಬಾ ವಿಷಯಗಳನ್ನ ಅವರು ಹೇಳ್ಬೇಕಾದ್ರೆ ನಮ್ಮ ಹೀರೋನು ಎಲ್ಲವನ್ನು ಸರಿ ಅಂತ ಕೇಳಿಸ್ಕೊತಾನೆ ಇರ್ತಾನೆ. ಹಾಗೆ ಟ್ಯಾಟೂ ಹಾಕುವ ಕೆಲಸವು ಮುಗ್ದೋಗುತ್ತೆ. ಹೀಗೆ ಫೈನಲ್ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ. ಸೊ ಆದ್ರಿಂದ ಮಾಸ್ಟರ್ ಲೀ ಬ್ಲಾಕ್ ಟೈಗರಿನ ಗ್ಯಾಂಗಿನ ಹೆಡ್ 4ನೇ ಮಗನಾಗಿ ನಮ್ಮ ಹೀರೋವನ್ನ ಸ್ವೀಕರಿಸ್ತಾರೆ, ದತ್ತು ತಗೋತಾರೆ. ದತ್ತು ತಗೊಂಡಿದ್ದ ತಕ್ಷಣ ಇವಾಗ ನೀನು ನನ್ನ 4ನೇ ಮಗ, ಆದ್ರಿಂದ ನಿನಗೆ ಒಂದು ಬಿಸ್ನೆಸ್ ಅನ್ನ ನಾನು ಸೆಟ್ ಮಾಡಿ ಕೊಡ್ಬೇಕಲ್ವಾ. ಆದ್ರಿಂದ ನೀನು ಇವಾಗ ಏನನ್ನ ಮಾಡ್ತೀಯ ಅಂದ್ರೆ ಆ ನಾರ್ತ್ ಸಿ ಅಲ್ಲಿ ತುಂಬಾ ಜನರು ನಮಗೆ ಆಪೋಸಿಟ್ ಆಗಿರೋರು ಕೆಲವರು ಇದ್ದಾರೆ ಅಲ್ವಾ, ಅವರು ಎಲ್ಲರನ್ನು ಕೊಂದು ಬಿಡು, ಅವರು ಎಲ್ಲರನ್ನು ಚಿತ್ರಹಿಂಸೆ ಕೊಟ್ಟು ಕೊಂದು ಹಾಕ್ಬಿಡು, ನಮಗೆ ಆಪೋಸಿಟ್ ಆಗಿ ಯಾವನು ಇರಬಾರ್ದು ಅಂತ ಹೇಳ್ಬೇಕಾದ್ರೆ ಅದೇ ತರ ನಮ್ಮ ಹೀರೋ ಅವನಿಗೆ ಅಂತ ಸ್ವಲ್ಪ ಗ್ಯಾಂಗ್ ಅನ್ನ ಕರ್ಕೊಂಡು ಆ ನಾರ್ತ್ ಸಿಗೆ ಹೋಗ್ತಾನೆ. ಅಲ್ಲಿರೋ ಎಲ್ಲರನ್ನು ಹೊಡೆದು ಧ್ವಂಸ ಮಾಡ್ತಾನೆ, ಚಿಂದಿ ಚಿತ್ರಣ ಮಾಡ್ತಾನೆ. ಆ ನಾರ್ತ್ ಸಿ ಹೆಡ್ ಅವರ ಮಗ ಆ ಜಾಗದಲ್ಲಿ ಇರ್ತಾನೆ. ರಿವೆಂಜ್ ತಗೋಬೇಕು ಅಂತ ಕೋಪದಲ್ಲಿ ಇರ್ತಾ ಇರುವ ಹುಡುಗ ಅವನು ಫೈಟ್ ಮಾಡ್ತಾನೆ, ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಆದ್ರೆ ಅವನ ಕೈಯಲ್ಲಿ ತಡೆಯೋಕೆ ಆಗ್ತಾ ಇಲ್ಲ. ನಮ್ಮ ಹೀರೋ ಅವನ ಗ್ಯಾಂಗ್ ಅನ್ನ ಫೇಸ್ ಮಾಡೋಕೆ ಆಗ್ತಾ ಇಲ್ಲ. ಆದ್ರಿಂದ ಆ ಹುಡುಗ ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಸೊ ಇವಾಗ ಹಾರ್ಬರ್ ಪೂರ್ತಿ ಬ್ಲಾಕ್ ಟೈಗರಿನ ಕಂಟ್ರೋಲ್ ಕೆಳಗಡೆ ಬಂದ್ಬಿಟ್ಟಿದೆ. ಇವ್ರುಗಳ ಬಾವುಟವನ್ನು ಹತ್ತಿಸ್ತಾರೆ. ಸೊ ಇದರಲ್ಲಿ ಅಲ್ಲಿರುವ ಜನರೆಲ್ಲ ಹೆದರಿ ಬ್ಲಾಕ್ ಟೈಗರ್ ಗ್ಯಾಂಗಿನ ಹೆಡ್ ಮಾಸ್ಟರ್ ಲೀ ಅವರನ್ನು ನೋಡಿ ಅವರಿಗೆ ತುಂಬಾನೇ ಮರ್ಯಾದೆಯನ್ನು ಕೊಡ್ತಾ ಇರ್ತಾರೆ. ನಮ್ಮ ಹೀರೋಗೂ ತುಂಬಾನೇ ಖುಷಿ, ಯಾಕೆ ಅಂದ್ರೆ ಅವನು ಗೆದ್ಬಿಟ್ಟಿದ್ದಾನೆ ಅಲ್ವಾ. ಆದ್ರಿಂದ ಒಂದು ದೊಡ್ಡ ಪಾರ್ಟಿಯನ್ನೇ ಅರೇಂಜ್ ಮಾಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬ್ಲಾಕ್ ಟೈಗರ್ ಗ್ಯಾಂಗಿನ ಹೆಡ್ ಮಾಸ್ಟರ್ ಲೀ ಅವರ ಬಿಸ್ನೆಸ್ ಪಾರ್ಟ್ನರ್ ಒಬ್ಬರ ಜೊತೆ ಮಾತಾಡ್ತಾ ಇದ್ದಾರೆ. ಅವರನ್ನ
ನೋಡೋದಕ್ಕೆ ಫಾರಿನರ್ ರೀತಿ ಕಾಣ್ತಾ ಇದೆ. ಸೊ ಇವನೇನೆ ಮಾಸ್ಟರ್ ಲೀ ಅವರಿಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಇವಾಗ ಏನನ್ನ ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ಇವಾಗ ಹೊಸದಾಗಿ ಒಂದು ಡ್ರಗ್ ಫಾರ್ಮುಲಾವನ್ನ ಕಂಡುಹಿಡಿದಿದ್ದೀವಿ, ಅದನ್ನ ಎಕ್ಸಾಮಿನೇಟ್ ಮಾಡಬೇಕಾಗಿದೆ. ಆದ್ರಿಂದ ನಮಗೆ 100 ವರ್ಕರ್ಸ್ ಬೇಕಾಗಿದ್ದಾರೆ ಎಕ್ಸಾಮಿನೇಟ್ ಮಾಡೋದಕ್ಕಾಗಿ. ಸೊ 100 ವರ್ಕರ್ಸ್ ಅನ್ನ ರೆಡಿ ಮಾಡಿ ಕೊಡಿ ನೀವು ನಮಗೆ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಇದನ್ನ ಕೇಳಿದ ಮಾಸ್ಟರ್ ಲೀ ಅವರು ಕೂಡ 100 ಜನರು ತಾನೆ, ಅದೆಲ್ಲ ಆರಾಮಾಗಿ ರೆಡಿ ಮಾಡ್ಬಿಡ್ಬಹುದು ಅಂತ. ಈ ಹಾರ್ಬರ್ ಅಲ್ಲಿ ತುಂಬಾನೇ ಬಡವರು ಇರ್ತಾರೆ ಅಲ್ವಾ, ಪುವರ್ ಪೀಪಲ್ಸ್, ಅವ್ರಗಳ ಹತ್ರ ನಿಮಗೆ ಫಾರಿನ್ ಅಲ್ಲಿ ಒಳ್ಳೆ ಸ್ಯಾಲರಿ ಜೊತೆಗೆ ಒಳ್ಳೆ ಕೆಲಸ ಇರ್ತಾ ಇದೆ. ನಿಮ್ಮಲ್ಲಿ 100 ಜನರು ಅಲ್ಲಿಗೇನೆ ಹೋಗಿ ಸೆಟ್ಲ್ ಆಗಬಹುದು. ಸೊ ನಿಮ್ಮಲ್ಲಿ ಯಾರಿಗೆ ಇಷ್ಟ ಇದೆ ಹೋಗೋದಕ್ಕೆ ಅಂತ ಬಡವ ಜನರನ್ನ ಏಮಾರಿಸಿ ಡ್ರಗ್ ಎಕ್ಸ್ಪೆರಿಮೆಂಟ್ ಗೆ ಕಳಿಸಿ ಕೊಟ್ಬಿಡ್ತಾರೆ ಮಾಸ್ಟರ್ ಲೀ. ಸೊ ಈ ತರ ಕ್ರೂರ ಕೆಲಸವನ್ನ ಮಾಡ್ತಾ ಇದ್ದಾರೆ ಬ್ಲಾಕ್ ಟೈಗರ್ ಹೆಡ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ, ಇವಾಗ ಮಾಸ್ಟರ್ ಲೀ ಅವರಿಗೆ 4ನೇ ಮಗನಾಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ ಅಲ್ವಾ. ಆದ್ರೆ ಇದು ತುಂಬಾನೇ ಖುಷಿಯಾಗಿರ್ತಾ ಇದ್ದಾನೆ. ತುಂಬಾ ಸಲ ಮೀನು ಹಿಡಿಯೋಕೆ ಹೋಗ್ತಾನೆ. ಅದು ಮಾತ್ರ ಇಲ್ಲ, ಪ್ರಾಸ್ಟಿಟ್ಯೂಷನ್ ಏರಿಯಾ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ಒಂದು ಹುಡುಗಿ ಜೊತೆ ತುಂಬಾ ಹೊತ್ತು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಆ ಹುಡುಗಿ ಯಾರು ಅಂತ ನೋಡಿದ್ರೆ, ಆ ಹುಡುಗಿ ಬೇರೆ ಯಾರು ಇಲ್ಲ, ನಮ್ಮ ಹೀರೋ ಅವನಿಗೆ ಫ್ರೆಂಡೇನೆ, ಫ್ರೆಂಡ್ ಹುಡುಗಿನೇ ಅವಳು. ಚಿಕ್ಕದ್ರಿಂದ ಇಬ್ಬರು ಒಟ್ಟಿಗೆನೆ ಬೆಳೆದಿರ್ತಾರೆ ನಮ್ಮ ಹೀರೋ ಮತ್ತೆ ಆ ಹುಡುಗಿ. ಸೊ ನಮ್ಮ ಹೀರೋ ಆ ಹುಡುಗಿಗೆ ತುಂಬಾ ಸೀಕ್ರೆಟ್ಸ್ ಅನ್ನು ಹೇಳ್ತಾ ಇರ್ತಾನೆ. ಮನಿ ವಾಲ್ಟ್ ಎಲ್ಲಿದೆ, ಅದಕ್ಕೆ ಬೇಕಾಗಿರುವ ಕೀ ಎಲ್ಲಿದೆ, ಯಾರ ಹತ್ರ ಇದೆ ಅಂತ ಎಲ್ಲಾ ವಿಷಯವನ್ನು ಹೇಳ್ತಾ ಇರ್ತಾನೆ. ಆ ಟ್ಯಾಟೋ ಆರ್ಟಿಸ್ಟ್ ಟ್ಯಾಟೋ ಅನ್ನ ಹಾಕ್ಬೇಕಾದ್ರೆ ನಮ್ಮ ಹೀರೋಗೆ ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ರೋ ಅದು ಅಷ್ಟನ್ನು ಈ ಹುಡುಗಿ ಹತ್ರ ಹೇಳ್ತಾ ಇರ್ತಾನೆ ನಮ್ಮ ಹೀರೋ. ಏನಕ್ಕೆ ಆ ಹುಡುಗಿ ಹತ್ರ ಎಲ್ಲವನ್ನು ಹೇಳ್ಕೊಂಡ ಅಂತ ಗೊತ್ತಿಲ್ಲ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆ ಫ್ರೆಂಡ್ ಹುಡುಗಿ ಅವಳ ಬಟ್ಟೆಯನ್ನ ಒಂದು ಟೈಲರ್ ಹುಡುಗಿ ಹತ್ರ ಸ್ಟಿಚ್ ಮಾಡೋದಕ್ಕೆ ಕೊಡ್ತಾಳೆ. ಆ ಟೈಲರ್ ಹುಡುಗಿನೂ ಬೇರೆ ಯಾರು ಇಲ್ಲ, ನಮ್ಮ ಹೀರೋ ಅವನಿಗೆ ಫ್ರೆಂಡೇನೆ ಈ ಹುಡುಗಿ ಕೂಡ. ಆದ್ರೆ ಇವರು ನೋಡ್ಕೊಳ್ದೆ ಮಾಡ್ಕೊಳ್ದೇನೆ ಇರ್ತಾ ಇರ್ತಾರೆ, ಏನು ಕತೆ ಅಂತ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ಆ ಟೈಲರ್ ಹುಡುಗಿ ಒಂದು ಜಾಗಕ್ಕೆ ಬಂದು ಆ ಫ್ರೆಂಡ್ ಹುಡುಗಿ ಕೊಟ್ಟಿದ್ದ ಬಟ್ಟೆಯನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಚೀಟಿ ಇರ್ತಾ ಇದೆ. ಆ ಪೇಪರ್ ಅಲ್ಲಿ ನಮ್ಮ ಹೀರೋ ಆ ಫ್ರೆಂಡ್ ಹುಡುಗಿಗೆ ಕೊಟ್ಟಿದ್ನಲ್ವಾ ಇನ್ಫಾರ್ಮೇಶನ್ ಆ ಮನಿ ವಾಲ್ಟ್ ಬಗ್ಗೆ, ಅದ್ರ ಡೀಟೇಲ್ಸ್ ಎಲ್ಲ ಬರ್ದು ಇಲ್ಲಿಗೆ ಕಳ್ಸಿದ್ದಾರೆ. ಸೊ ಇವನ್ನೆಲ್ಲ ನೋಡ್ಬೇಕಾದ್ರೆ ಇವರೆಲ್ಲರೂ ಒಟ್ಟಿಗೆ ಸೇರಿ ಒಂದು ಗ್ಯಾಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸರಿ ಓಕೆ, ಏನಕ್ಕೆ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಇರ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕಂದ್ರೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ನೋಡಿ ಬಿಡೋಣ. ನಮ್ಮ ಹೀರೋ ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ನಮ್ಮ ಹೀರೋ ಅವರ ತಂದೆ ಅಕ್ಯುಪಂಚರ್ ಮಾಡೋದ್ರಲ್ಲಿ ತುಂಬಾನೇ ಸ್ಪೆಷಲಿಸ್ಟ್ ಆಗಿ ಇದ್ದಿರ್ತಾರೆ. ಅದು ಮಾತ್ರ ಇಲ್ಲ, ಅವರಿಗೆ ತುಂಬಾನೇ ಕುಂಫು ಸ್ಟೈಲ್ಸ್ ಎಲ್ಲ ಗೊತ್ತಿರುತ್ತೆ. ಮತ್ತೆ ಒಂದು ಅನಾಥ ಆಶ್ರಮವನ್ನ ಕೂಡ ರನ್ ಮಾಡ್ತಾ ಇರ್ತಾರೆ ತಂದೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ 3 ಫ್ರೆಂಡ್ಸ್ ಇದ್ದಿರ್ತಾರೆ. ಇಬ್ಬರು ಹುಡುಗಿಯರು, ಒಬ್ಬ ಹುಡುಗ. ಒಬ್ಬಳು ಹುಡುಗಿ ಕ್ಯೂಟ್ ಆಗಿ ಇರ್ತಾ ಇದ್ದಾಳೆ ಅಲ್ವಾ, ಅವಳೇನೆ ಇವಾಗ ಪ್ರಾಸ್ಟಿಟ್ಯೂಟ್ ಹುಡುಗಿಯಾಗಿ ಇರ್ತಾ ಇರೋದು. ಮತ್ತೆ ಒಬ್ಬಳು ಹುಡುಗಿ ಸ್ವೀಟ್ ಆಗಿ ಇರ್ತಾ ಇದ್ದಾಳೆ ಅಲ್ವಾ, ಅವಳೇನೆ ಇವಾಗ ಟೈಲರ್ ಹುಡುಗಿಯಾಗಿ ಇರ್ತಾ ಇರೋದು. ಬೆಳ್ಕೊಬಿಟ್ಟಿದ್ದಾರೆ. ಮತ್ತೆ ಕೊನೆಯದಾಗಿ ಈ ಹುಡುಗ, ಇವನನ್ನ ಫ್ರೆಂಡ್ ಹುಡುಗ ಅಂತಾನೆ ಹೇಳೋಣ. ಇನ್ನ ಇವನನ್ನ ನಮಗೆ ತೋರಿಸಿಲ್ಲ, ತೋರಿಸಿದಾಗ ಇವನು ಯಾರು ಅಂತ ಗೊತ್ತಾಗುತ್ತೆ. ಸೊ 4 ಜನರು ಡೈಲಿ ಒಟ್ಟಿಗೆ ಸೇರಿ ಆಟ ಆಡ್ತಾ ಇರ್ತಾರೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂದ್ರೆ, ಬ್ಲಾಕ್ ಟೈಗರ್ ಗ್ಯಾಂಗಿನ ಸೇರಿದವರು ನಮ್ಮ ಫ್ರೆಂಡ್ ಹುಡುಗಿಯನ್ನ ನೋಡ್ಬಿಡ್ತಾರೆ. ನೋಡಿದ ತಕ್ಷಣವೇ ಅವಳನ್ನ ತಗೊಂಡು ಹೋಗಿ ಪ್ರಾಸ್ಟಿಟ್ಯೂಷನ್ ಅಲ್ಲಿ ಸೇರಿಸಬೇಕು ಅಂತ ಅನ್ಕೊಳ್ತಾರೆ. ಅದೇ ತರ ನಮ್ಮ ಹೀರೋ ಅವನ ತಂದೆ ಅವರು ರನ್ ಮಾಡ್ತಾ ಇರುವ ಅನಾಥೆ ಆಶ್ರಮದಿಂದ ಆ ಫ್ರೆಂಡ್ ಹುಡುಗಿಯನ್ನ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಬ್ಲಾಕ್ ಟೈಗರ್ ಗ್ಯಾಂಗಿನ ಹುಡುಗರು. ಆವಾಗ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಹುಡುಗ ಹತ್ಕೊಂಡು ಅವರ ತಂದೆ ಹತ್ರ, ಅಪ್ಪ ಹೇಗಾದ್ರೂ ಇದನ್ನ ತಡೀರಿ ಅಂತ ಹೇಳ್ಬೇಕಾದ್ರೆ ತಂದೆನ ಅವ್ರಗಳನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ತಂದೆಗೇನೆ ಹೊಡೆದಾಕ್ಬಿಟ್ಟು ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ ಬ್ಲಾಕ್ ಟೈಗರ್ ಗ್ಯಾಂಗಿನ ಹುಡುಗರು. ಮತ್ತೆ ತಂದೆ ಅವರು ಅವ್ರಗಳನ್ನ ತಡೆಯೋದಕ್ಕೆ ಟ್ರೈ ಮಾಡಿರ್ತಾರೆ ಅಲ್ವಾ, ಅದರಲ್ಲಿ ಟೆನ್ಷನ್ ಆದ ಬ್ಲಾಕ್ ಟೈಗರ್ ಗ್ಯಾಂಗ್ ತಂದೆ ಅವರು ರನ್ ಮಾಡ್ತಾ ಇದ್ರಲ್ವಾ ಅನಾಥೆ ಆಶ್ರಮ, ಅದಕ್ಕೆ ಬೆಂಕಿಯನ್ನ ಇಟ್ಬಿಡ್ತಾರೆ. ಪಾಪ ಮಕ್ಕಳೆಲ್ಲ ತುಂಬಾನೇ ಕಷ್ಟಪಡ್ತಾ ಇರ್ತಾರೆ. ತಂದೆಗೂ ಏನನ್ನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆದ್ರಿಂದ ತಂದೆ ಮಕ್ಕಳು ಎಲ್ಲರನ್ನು ಕಾಪಾಡಿಬಿಟ್ಟು ಆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಸತ್ತೋಗ್ಬಿಡ್ತಾರೆ. ಇದನ್ನು ನೋಡಿದ ಹೀರೋ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾನೆ. ನನ್ನ ಫ್ರೆಂಡ್ ಅನ್ನ ನನ್ನ ಹತ್ರ ಇಂದ ದೂರ ಮಾಡಿದ್ದು ಅಲ್ಲದೆ ಇವಾಗ ನನ್ನ ತಂದೆಯನ್ನು ಕೊಂದ್ಬಿಟ್ರು, ಅವ್ರಗಳನ್ನ ಸುಮ್ನೆ ಬಿಡಬಾರ್ದು ಅಂತ ಹೀರೋ ಮತ್ತೆ ಅವನ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಈ ಅನಾಥಾಶ್ರಮಕ್ಕೆ ಬೆಂಕಿಯನ್ನು ಮಡಗಿರ್ತಾರೆ ಅಲ್ವಾ, ಅವ್ರಗಳನ್ನ ಸಾಯಿಸೋದಕ್ಕಾಗಿ ಅವ್ರಗಳನ್ನ ಹುಡಿಕೊಂಡು ಅವರ ಜಾಗಕ್ಕೆ ಹೋಗ್ತಾರೆ ಹುಡುಗರು. ಆದ್ರೆ ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಆಲ್ರೆಡಿ ತುಂಬಾ ಜನರು ಸತ್ತು ಬಿದ್ದಿದ್ದಾರೆ, ಹೆಣವಾಗಿ ಬಿದ್ದಿದ್ದಾರೆ. ಯಾರು ಈ ರೀತಿ ಮಾಡಿದ್ದು, ಯಾರು ಇಷ್ಟು ಜನರನ್ನ ಕೊಂದಿರೋದು ಅಂತ ಈ ಹುಡುಗರು ನೋಡಿ ಕನ್ಫ್ಯೂಷನ್ ಆಗ್ತಾ ಇರ್ಬೇಕಾದ್ರೆ ಆವಾಗ ಜಾಗಕ್ಕೆ ಒಬ್ಬರು ಮಾಂಕ್ ಬರ್ತಾರೆ. ಅವರು ನಮ್ಮ ಹುಡುಗರು ಇಬ್ಬರನ್ನು ಸೀಕ್ರೆಟ್ ಆಗಿ ಇರುವ ಒಂದು ಬೆಟ್ಟಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಹುಡುಗರ ಹತ್ರ, ನೀವು ಏನಕ್ಕಾಗಿ ರಿವೆಂಜ್ ಅನ್ನ ತಗೋತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗರು ತಪ್ಪಾಗಿ ಆನ್ಸರ್ ಅನ್ನ ಮಾಡ್ತಾ ಇರ್ತಾರೆ, ಸರಿಯಾಗಿ ಬಾಯನ್ನೇ ಬಿಡಲ್ಲ. ಆದ್ರಿಂದ ಮಾಂಕ್ ಅವರು ನಮ್ಮ ಹುಡುಗರಿಗೆ ಸಿಕ್ಕಾಪಟ್ಟೆ ಟ್ರೈನಿಂಗ್ ಅನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಮಾರ್ಷಿಯಲ್ ಆರ್ಟ್ಸ್ ಎಲ್ಲವನ್ನು ಕಲಿಸಿ ಕೊಡ್ತಾರೆ, ಎಸ್ಪೆಷಲಿ ಕುಂಫು ಅನ್ನ ಸೂಪರ್ ಆಗಿ ಹೇಳ್ಕೊಡೋದಕ್ಕೆ ಶುರು ಮಾಡಿರುತ್ತಾರೆ. ಹೀಗೆ ದಿನಗಳು ಕಳೆಯುತ್ತೆ, ವರ್ಷಗಳೇ ಕಳೆಯುತ್ತೆ. ಮತ್ತೆ ಅದೇ ಕ್ವಶನ್ ಅನ್ನೇ ಕೇಳ್ತಾರೆ, ಏನಕ್ಕಾಗಿ ನೀವು ರಿವೆಂಜ್ ಅನ್ನ ತಗೋಬೇಕು ಅಂತ ನೀವು ಇಷ್ಟು ಸ್ಟ್ರಾಂಗ್ ಆಗಿ ಇರ್ತಾ ಇದ್ದೀರಾ, ಅನ್ಕೋತಾ ಇದ್ದೀರಾ ಅಂತ ಮಾಸ್ಟರ್ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗರು ಈ ಸಲ ಏನನ್ನ ಹೇಳ್ತಾರೆ ಅಂದ್ರೆ, ರಿವೆಂಜ್ ಅನ್ನೋದು ಪರ್ಸನಲ್ ಗಾಗಿ ತಗೊಳ್ಳೋದು ಅಲ್ಲ. ರಿವೆಂಜ್ ಒಬ್ಬರು ಯಾರಾದ್ರೂ ಕಷ್ಟದಲ್ಲಿ ಇರ್ತಾ ಇದ್ದಾರೆ ಅಂದ್ರೆ ಅವರನ್ನ ಕಾಪಾಡಿ ಹೊರತರೋದೇ ರಿವೆಂಜ್, ಅದೇನೆ ಬೆಸ್ಟ್ ಆದ ರಿವೆಂಜ್ ಅಂತ ಹೇಳ್ಬೇಕಾದ್ರೆ ಇದರಲ್ಲಿ ಇಂಪ್ರೆಸ್ ಆದ ಮಾಸ್ಟರ್ ನಮ್ಮ ಹುಡುಗರು ಕೊಟ್ಟಿದ್ದ ಆನ್ಸರ್ ಅವರಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಅಷ್ಟೇ. ಆದ್ರಿಂದ ಹುಡುಗರನ್ನ ಅಲ್ಲಿಂದ ಬಿಟ್ಬಿಡ್ತಾರೆ. ಸೊ ಮಾಂಕ್ ಹತ್ರ ಸೂಪರ್ ಆಗಿ
ಕುಂಫು ಮಾರ್ಷಿಯಲ್ ಆರ್ಟ್ಸ್ ಅನ್ನ ಕಲ್ತ್ಕೊಂಡ ಹುಡುಗರು ಮತ್ತೆ ಇವಾಗ ರಿಟರ್ನ್ ಅವರ ಊರಿಗೇನೆ ಬರ್ತಾರೆ. ಆ ಟೈಲರ್ ಹುಡುಗಿಯನ್ನು ನೋಡಿ ಅವಳನ್ನು ಇವರ ಗ್ಯಾಂಗ್ ಜೊತೆನೆ ಸೇರಿಸ್ಕೋತಾರೆ. ಮತ್ತೆ ಅನಾಥಾಶ್ರಮದಲ್ಲಿ ಹುಡುಗರು ಇರ್ತಾ ಇದ್ರಲ್ವಾ, ಅವರನ್ನೆಲ್ಲ ಭೇಟಿ ಮಾಡಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಟ್ರೈನಿಂಗ್ ಅನ್ನು ಸೂಪರ್ ಆಗಿ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಆ ಬ್ಲಾಕ್ ಟೈಗರ್ ಗ್ಯಾಂಗ್ ಅನ್ನ ಎದುರಿಸೋದಕ್ಕಾಗಿ, ಅವ್ರಗಳ ವಿರುದ್ಧ ಹೋರಾಟ ಮಾಡೋದಕ್ಕಾಗಿ. ಹೀಗೆ ಇರ್ಬೇಕಾದ್ರೆ ಒಂದು ಸ್ಟೇಜ್ ಬರುತ್ತೆ. ಇವಾಗ 3 ಜನರು ಇರ್ತಾ ಇದ್ದಾರೆ ಅಲ್ವಾ, ಇವರು ಮೂವರವೇ ಡಿವೈಡ್ ಆಗಿ ಬೇರೆ ಬೇರೆ ರೀತಿ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿ ಡಿವೈಡ್ ಆಗ್ಬಿಡ್ತಾರೆ. ಅದೇ ತರ ನಮ್ಮ ಹೀರೋ ಅವನ ಪ್ಲಾನ್ ಏನು ಅಂದ್ರೆ ಫಸ್ಟ್ ಬ್ಲಾಕ್ ಟೈಗರ್ ಗ್ಯಾಂಗ್ ಒಳಗಡೆ ಹೇಗಾದ್ರೂ ಸೇರ್ಕೊಬಿಡ್ಬೇಕು, ನಂತರ ಅಲ್ಲಿ ಒಳಗಡೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಡೀಟೇಲ್ಡ್ ಆಗಿ ತಿಳ್ಕೋಬೇಕು. ಅದೇ ತರ ಇವಾಗ ನಮ್ಮ ಹೀರೋ ಒಳಗಡೆ ನುಗ್ಬಿಟ್ಟಿದ್ದಾನೆ, ಎಲ್ಲವನ್ನು ತಿಳ್ಕೊಂಡು ಬಿಟ್ಟಿದ್ದಾನೆ. ನಂತರ ಪ್ರಾಸ್ಟಿಟ್ಯೂಟ್ ಹುಡುಗಿ ಇವಾಗ ನಮ್ಮ ಹೀರೋವನ ಜೊತೆನೆ ಅವಳು ಇರ್ತಾ ಇದ್ದಾಳೆ, ಅಂದ್ರೆ ನಮ್ಮ ಹೀರೋವನ ಕಂಟ್ರೋಲ್ ಅಲ್ಲೇ ಇರ್ತಾ ಇದ್ದಾಳೆ. ನಂತರ ಟೈಲರ್ ಹುಡುಗಿ ಮತ್ತೆ ಇನ್ನೊಬ್ಬ ಫ್ರೆಂಡ್ ಹುಡುಗ ಇದ್ದಾನೆ ಅಲ್ವಾ, ಅವರಿಬ್ಬರು ಹೊರಗಡೆಯಿಂದ ನಮ್ಮ ಹೀರೋಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಕಟ್ ಮಾಡಿದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ನಮ್ಮ ಹೀರೋವನ ಇನ್ಫಾರ್ಮೇಶನ್ ಕೊಟ್ಟಿರೋ ರೀತಿ ಆ ಫ್ರೆಂಡ್ ಹುಡುಗ ಮಾಸ್ಟರ್ ಲೀ ಅವರು ಫಸ್ಟ್ ಒಬ್ಬ ಹುಡುಗನನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಅದೇ ದೊಡ್ಡ ಮಗ. ಆ ಮನಿ ವಾಲ್ಟ್ ಗೆ ಬೇಕಾಗಿರುವ ಒಂದು ಕೀ ಇವನ ಹತ್ರ ತಾನೇ ಇರ್ತಾ ಇದೆ. ಆ ಕೀಯನ್ನ ಹೇಗಾದ್ರೂ ತಗೋಬೇಕು ಅಂತ ಈ ಫ್ರೆಂಡ್ ಹುಡುಗ ಅನಾಥಾಶ್ರಮದಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾ ಇದ್ರಲ್ವಾ, ಅವ್ರಗಳಿಗೇನೆ ಸೂಪರ್ ಆಗಿ ಟ್ರೈನಿಂಗ್ ಅನ್ನು ಕೊಟ್ಟು ರೆಡಿಯಾಗಿ ಮಡಗಿದ್ದಾರಲ್ಲ, ಅವ್ರಗಳನ್ನು ಯೂಸ್ ಮಾಡಿ ಸರಿಯಾದ ಸಮಯವನ್ನ ನೋಡಿ ಆ ಫಸ್ಟ್ ಹುಡುಗ ಅಡಾಪ್ಟ್ ಮಾಡ್ಕೊಂಡಿದ್ದ ದೊಡ್ಡ ಹುಡುಗ ಅವನಿಗೆ ಭಯಂಕರವಾಗಿ ಚಿತ್ರ ಹಿಂಸೆಯನ್ನು ಕೊಟ್ಟು ಟಾರ್ಚರ್ ಅನ್ನು ಕೊಟ್ಟು ತುಂಬಾ ಕ್ರೂರವಾಗಿ ಕೊಂದು ಬಿಡ್ತಾರೆ. ನಂತರ ಅವನ ಪಾಕೆಟ್ ಅಲ್ಲಿ ಆ ಸೀಕ್ರೆಟ್ ಲಾಕರ್ ಗೆ ಬೇಕಾಗಿದ್ದ ಕೀ ಇರುತ್ತೆ ಅಲ್ವಾ, ಅದನ್ನು ಹೊರಗಡೆ ತೆಗೆದು ಒಂದ್ರಲ್ಲಿ ಅದರ ಇಂಪ್ರೆಷನ್ ನ ಮಾತ್ರ ಚೆನ್ನಾಗಿ ಡೀಪ್ ಆಗಿ ತಗೋಬಿಟ್ಟು ಮತ್ತೆ ಅವನ ಪ್ಯಾಕೆಟ್ ಒಳಗಡೆನೆ ಆ ಕೀ ಅನ್ನು ಮಡಗ್ಬಿಡ್ತಾರೆ. ನಂತರ ಕತ್ತಲೆ ಆದ ಮೇಲೆ ಆ ಡೆಡ್ ಬಾಡಿಯನ್ನ ತಂದು ಬ್ಲಾಕ್ ಟೈಗರ್ ಗ್ಯಾಂಗ್ ಇರುವ ಆ ಜಾಗಕ್ಕೆ ತಂದು ಆ ಡೆಡ್ ಬಾಡಿಯನ್ನ ಬಿಸಾಕ್ಬಿಟ್ಟು ಇದೇ ತರಾನೇ ಕೆಟ್ಟವರು ಎಲ್ಲರೂ ಸಾಯ್ತಾರೆ ಅನ್ನೋ ರೀತಿ ಒಂದು ಸ್ಲೋಗನ್ ಅನ್ನ ಬರೆದಿಟ್ಬಿಟ್ಟು ನಮ್ಮ ಹುಡುಗರು ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಇದನ್ನ ಬ್ಲಾಕ್ ಟೈಗರ್ ಅವರು ನೋಡ್ತಾರೆ, ಅಂದ್ರೆ ಮಾಸ್ಟರ್ ಲೀ ಅವರು ನೋಡ್ತಾರೆ. ತಕ್ಷಣ ಡೆಡ್ ಬಾಡಿಯಲ್ಲಿ ಆ ಸೀಕ್ರೆಟ್ ಲಾಕರ್ ಗೆ ಬೇಕಾಗಿದ್ದ ಕೀ ಇದೆಯಾ ಅನ್ನೋದನ್ನ ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಸದ್ಯ ಆ ಸೀಕ್ರೆಟ್ ಕೀ ಅವನ ಪಾಕೆಟ್ ಒಳಗಡೆನೆ ಇರ್ತಾ ಇದೆ. ತಕ್ಷಣ ಅದನ್ನ ತಗೊಂಡು ಇವಾಗ 3ನೇದಾಗಿ ಒಬ್ಬ ಹುಡುಗ ಇರ್ತಾ ಇದ್ದಾನೆ ಅಲ್ವಾ, 2ನೇ ಹುಡುಗನ ಹತ್ರ ಇನ್ನೊಂದು ಕೀ ಆಲ್ರೆಡಿ ಇರ್ತಾ ಇರುತ್ತೆ. ಆದ್ರಿಂದ ಫಸ್ಟ್ ಮಗನ ಹತ್ರ ಇಂದ ತಗೊಂಡಿರುವ ಕೀಯನ್ನ 3ನೇ ಮಗನ ಹತ್ರ ಕೊಡ್ತಾರೆ ನಮ್ಮ ಮಾಸ್ಟರ್ ಲೀ. ಈ ಕೀಯನ್ನು ತುಂಬಾ ಸೇಫ್ ಆಗಿ ಇಟ್ಕೋ, ಯಾವುದೇ ಕಾರಣಕ್ಕೂ ಇದನ್ನ ಕಳ್ಕೋಬೇಡ ಅಂತ ಹೇಳಿ ಕೊಟ್ಟು ಹೋಗ್ತಾರೆ. ಇವಾಗ ಅವರ ಮೊದಲನೇ ಮಗನನ್ನ ಯಾರು ಸಾಯಿಸಿರೋದಾಗಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ನಾರ್ತ್ ಸಿ ಅಲ್ಲಿ ಒಬ್ಬ ಬ್ಯಾಲೆನ್ಸ್ ಇರ್ತಾ ಇದ್ದಾನಲ್ವಾ, ಆ ಹೆಡ್ಡಿನ ಮಗ, ಅವನ ಗ್ಯಾಂಗೇನೆ ಇವನನ್ನು ಕೊಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಮಾಸ್ಟರ್. ಸೊ ಹೀಗಿರ್ಬೇಕಾದ್ರೆ ನಮ್ಮ ಹೀರೋವನ ಪ್ಲಾನ್ ಸಕ್ಸಸ್ ಆಗಿರೋದ್ರಿಂದ ಮತ್ತೆ ಫಿಶಿಂಗ್ ಮಾಡೋದಕ್ಕೆ ಕೆರೆ ಕಡೆ ಬಂದಿರ್ತಾನೆ. ಏನಕ್ಕಾಗಿ ಇವನು ಇಲ್ಲಿಗೆ ಜಾಸ್ತಿ ಸಲ ಬರ್ತಾ ಇದ್ದಾನೆ ಅಂತ ನೋಡಿದ್ರೆ ಈ ಜಾಗದಲ್ಲಿ ಅವನ ಫ್ರೆಂಡ್ ಹುಡುಗ ಕೂಡ ಇರ್ತಾ ಇದ್ದಾನೆ. ಅವನ ಹತ್ರ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗೇನೆ ನಮ್ಮ ಹೀರೋ ಜಾಸ್ತಿ ಸಲ ಇಲ್ಲಿಗೆ ಬರ್ತಾ ಇದ್ದಾನೆ. ಫಿಶ್ ಅನ್ನ ಹಿಡಿಯೋ ರೀತಿನೇ ಹಾಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಾ ಇರ್ತಾನೆ. ಸೊ ಇವಾಗ ನಮ್ಮ ಫಸ್ಟ್ ಪ್ಲಾನ್ ಸಕ್ಸಸ್ ಆಗ್ಬಿಟ್ಟಿದೆ. ನಂತರ ಆ 2ನೇ ಹುಡುಗ ಅವನ ಹತ್ರನೇ ಇನ್ನೊಂದು ಕೀ ಇರ್ತಾ ಇದೆ, ಆ ಸೀಕ್ರೆಟ್ ಲಾಕರ್ ಗೆ ಬೇಕಾಗಿರುವ ಕೀ. ಅದನ್ನ ನಾವು ಹೇಗಾದ್ರೂ ತಗೋಬೇಕು ಅಂತ ನಮ್ಮ ಹೀರೋ ಅವನು ಮಾಡಿರುವ ಪ್ಲಾನ್ ಅನ್ನ ಆ ಫ್ರೆಂಡ್ ಹುಡುಗನ ಹತ್ರ ಶೇರ್ ಮಾಡ್ತಾನೆ. ಆಮೇಲೆ ನಮ್ಮ ಹೀರೋ ನೆಕ್ಸ್ಟ್ ದಿನಾನೇ ಏನನ್ನ ಮಾಡ್ತಾನೆ ಅಂದ್ರೆ ಆ ಗ್ಯಾಂಬ್ಲಿಂಗ್ ನಡೆಯುವ ಜಾಗಕ್ಕೆ ಹೋಗ್ತಾನೆ. ಯಾಕೆ ಅಂದ್ರೆ ಆ 2ನೇ ಹುಡುಗನೇ ಗ್ಯಾಂಬ್ಲಿಂಗ್ ನೆಲ್ಲ ರನ್ ಮಾಡ್ತಾ ಇರ್ತಾನೆ. ಸೊ ಆ ಜಾಗಕ್ಕೆ ಬಂದು ನಮ್ಮ ಹೀರೋ ಬೇಕು ಬೇಕು ಅಂತಾನೆ ತುಂಬಾ ಹಣವನ್ನ ಬೆಡ್ ಕಟ್ಟಿ ಎಲ್ಲವನ್ನು ಸೋತ್ ಬಿಟ್ಟು ನಂತರ 2ನೇ ಹುಡುಗನ ಹತ್ರ ಬಂದು ಇಲ್ಲಿ ನೋಡು, ನಾನು ಎಲ್ಲ ಹಣವನ್ನು ಸೋತ್ ಬಿಟ್ಟಿದ್ದೀನಿ, ಅವು ಎಲ್ಲವನ್ನು ಮತ್ತೆ ನಾನು ಗೆಲ್ಬೇಕು, ನನಗೆ ಒಂದು 3,000 ಹಣವನ್ನ ಮಾತ್ರ ಸಾಲವಾಗಿ ಕೊಡು ಸಾಕು, ಅದರ ಬದಲು ಬೇಕಾಗಿದ್ರೆ ಈ ಕೀಯನ್ನ ಇಟ್ಕೋ ಅಂತ ಕೀಯನ್ನು ಕೊಡ್ಬೇಕಾದ್ರೆ ಇದನ್ನ ನೋಡಿದ 2ನೇ ಮಗ ತುಂಬಾನೇ ಶಾಕ್ ಆಗ್ತಾನೆ. ಈ ಕೀ ನಿನಗೆ ಹೇಗೋ ಸಿಕ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಇದನ್ನ 3ನೇ ಹುಡುಗ ಇದಾನಲ್ಲ, ಅದೇ ನಮ್ಮ ಮಾಸ್ಟರ್ ಲೀ ಅವರು 3ನೇ ಮಗನಾಗಿ ಒಬ್ಬನನ್ನ ಅಡಾಪ್ಟ್ ಮಾಡಿದಾರಲ್ಲ, ಅವನು ಆಲ್ರೆಡಿ ಈ ಕೀಯನ್ನ ಡೂಪ್ಲಿಕೇಟ್ ಮಾಡಿ ಮಡಗಿದ್ದ, ಅದನ್ನ ನಾನು ಅವನ ಹತ್ರ ಇಂದ ಕದ್ಬಿಟ್ಟೆ ಅಂತ ಇವನು ಹೇಳ್ಬೇಕಾದ್ರೆ ಇದನ್ನ ಕೇಳುವ 2ನೇ ಮಗ ಇದನ್ನ ನಂಬ್ತಾನೆ ಇಲ್ಲ. ಯಾಕೆಂದ್ರೆ ನಿನ್ನೆನೆ ಮಾಸ್ಟರ್ ಲೀ ಅವರು ಆ ಬೀಗವನ್ನ 3ನೇ ಮಗನಿಗೆ ಕೊಟ್ಟಿರ್ತಾರೆ. ಹಾಗಿರ್ಬೇಕಾದ್ರೆ ಏನಕ್ಕಾಗಿ ಅವನು ಅಷ್ಟರಲ್ಲಿ ಡೂಪ್ಲಿಕೇಟ್ ಕೀಯನ್ನ ಮಾಡಬೇಕು ಅಂತ ಕೇಳ್ಬೇಕಾದ್ರೆ ಮಾಸ್ಟರ್ ಲೀ ಅವರು ಅವನಿಗೆ ಕೀಯನ್ನು ಕೊಡೋಕು ಮುಂಚೆನೆ ಆ 3ನೇ ಮಗ ಇದ್ರದ್ದು ಡೂಪ್ಲಿಕೇಟ್ ಕೀಯನ್ನ ಒಂದು ಮಾಡಿ ಅವನ ಜೊತೆ ಇಟ್ಕೊಂಡಿದ್ದ, ಅದನ್ನ ನಾನು ಅವನಿಗೆ ಗೊತ್ತಿಲ್ಲದೆ ಕದ್ಬಿಟ್ಟೆ ಅವನ ಹತ್ರ ಇಂದ ಅಂತ ಹೀರೋ ಹೇಳ್ಬೇಕಾದ್ರೆ ಇದನ್ನ ನಮ್ದೇ ಇರುವ 2ನೇ ಹುಡುಗ ಹಾಗಾದ್ರೆ ಇದನ್ನ ನಾನು ಖಂಡಿತ ಚೆಕ್ ಮಾಡ್ಲೇಬೇಕಲ್ಲ ಅಂತ ಹೇಳಿ ನಮ್ಮ ಹೀರೋವನ್ನ ಕರ್ಕೊಂಡು ಇವನ ಹತ್ರ ಒಂದು ಕೀ ಇರುತ್ತೆ ಅಲ್ವಾ, ಅದನ್ನು ನಮ್ಮ ಹೀರೋ ಕೊಟ್ಟಿರುವ ಕೀಯನ್ನು ಎರಡನ್ನು ಯೂಸ್ ಮಾಡಿ ಸೀಕ್ರೆಟ್ ಲಾಕರ್ ಇರುವ ಜಾಗಕ್ಕೆ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೆ ಎರಡುವೇ ಸೂಟ್ ಆಗ್ತಾ ಇದೆ. ಆ ಲಾಕರ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಸಕ್ಸಸ್ಫುಲ್ ಆಗಿ ಅದುವೇ ಓಪನ್ ಆಗ್ತಾ ಇದೆ. ಒಳಗಡೆ ಬಂದು ನೋಡಿದ್ರೆ ಎಲ್ಲವೂ ರ್ಯಾರ್ ಕಲೆಕ್ಷನ್ ಆಗಿ ಇರ್ತಾ ಇದೆ. ಆದ್ರಿಂದ ಇವು ಎಲ್ಲವನ್ನು ನಮ್ಮ ಹೀರೋ ನೋಟ್ ಮಾಡ್ಕೋತಾನೆ. ನಂತರ ಅಲ್ಲಿಂದ ಬಂದಿದ್ದ ತಕ್ಷಣವೇ ಕೆರೆಗೆ ಬರ್ತಾನೆ, ಫಿಶಿಂಗ್ ಮಾಡುವ ಜಾಗಕ್ಕೆ. ಅಲ್ಲಿಗೆ ಬಂದು ಅವನ ಫ್ರೆಂಡ್ ಹತ್ರ ಎಲ್ಲವನ್ನು ಶೇರ್ ಮಾಡ್ತಾನೆ. ಆ ವಾಲ್ಟ್ ಎಲ್ಲಿ ಇರ್ತಾ ಇದೆ, ಕೀ ಅನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಎಲ್ಲವನ್ನು ಹೇಳ್ಬೇಕಾದ್ರೆ ಅಷ್ಟೇ. ಇವಾಗ ಅವ್ರಿಗೆ ನೆಕ್ಸ್ಟ್ ಕ್ಲೂನು ಸಿಕ್ಬಿಟ್ಟಿದೆಯಲ್ವಾ, ಆದ್ರಿಂದ ನೆಕ್ಸ್ಟ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಪ್ಲಾನ್ ಏನು, ಆ ಎರಡನೇ ಮಗನನ್ನ ಕೊಂದು ಅವನ ಹತ್ರ ಇರುವ ಕೀಯನ್ನ ತಗೋಬೇಕು. ಸೊ ಹೀಗೆ ಇವ್ರುಗಳು ಪ್ಲಾನ್ ಮಾಡಿರೋದು ಎಲ್ಲವೂ ಕ್ಲೀನ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಮಾಸ್ಟರ್ ಲೀ ಅವರು ನಮ್ಮ ಹೀರೋವನ್ನ ಕರ್ಕೊಂಡು ಇಬ್ಬರು ಮಾತ್ರ ಅಲೋನ್ ಆಗಿ ಒಂದು ಜಾಗಕ್ಕೆ ಬರ್ತಾರೆ. ಬೇಕು ಅಂತಾನೆ ಇಲ್ಲಿಗೆ ಬರ್ತಾ
ಇದ್ದಾರೆ ಅನ್ಸುತ್ತೆ. ಏನು ಅಂತ ನೋಡಿದ್ರೆ ಮಾಸ್ಟರ್ ಲೀ ಅವರು ಸೂಪರ್ ಆಗಿರುವ ರೇರ್ ಕಲೆಕ್ಷನ್ ಎಲ್ಲ ಮಾಡಿ ಮಡಗಿರ್ತಾರೆ ಅಲ್ವಾ, ಸ್ವಾರ್ಡ್ಸ್, ಏನ್ಷಿಯಂಟ್ ಥಿಂಗ್ಸ್, ಅವು ಎಲ್ಲವನ್ನು ನಮ್ಮ ಹೀರೋಗೆ ತೋರ್ಸೋದಕ್ಕಾಗಿ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾರೆ. ಏನಕ್ಕೆ ಇವರಿಬ್ಬರು ಮಾತ್ರ ಬಂದಿದ್ದಾರೆ ಅಂತ ನೋಡಿದ್ರೆ ಪ್ಲಾನ್ ಮಾಡಿನೇ ಬಂದಿದ್ದಾರೆ. ಅದೇ ನಾರ್ತ್ ಸಿ ಅಲ್ಲಿ ಒಬ್ಬ ಹುಡುಗ ಮಾತ್ರ ತಪ್ಪಿಸ್ಕೊಬಿಟ್ಟಿದ್ದಾನಲ್ಲ, ಆ ಹೆಡ್ಡಿನ ಅವರ ಮಗ, ಅವನು ಖಂಡಿತ ಇವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಈ ಜಾಗಕ್ಕೆ ಬಂದೇ ಬರ್ತಾನೆ ಅನ್ನೋದನ್ನ ಪ್ಲಾನ್ ಮಾಡಿನೇ ಇವರಿಬ್ಬರು ಇಲ್ಲಿಗೆ ಬಂದಿದ್ದಾರೆ. ಅದೇ ತರನೇ ಇವ್ರುಗಳು ಇಲ್ಲಿಗೆ ಒಂಟಿಯಾಗಿ ಬಂದಿದ್ದಾರೆ ಅಂತ ತಿಳ್ಕೊಂಡು ನಾರ್ತ್ ಸಿ ಹೆಡ್ ಅವರ ಮಗ ಅವನ ಗ್ಯಾಂಗ್ ಅನ್ನ ಕರ್ಕೊಂಡು ನಮ್ಮ ಮಾಸ್ಟರ್ ಲೀ ಮತ್ತೆ ಹೀರೋವನ್ನ ಅಟ್ಯಾಕ್ ಮಾಡೋದಕ್ಕೆ ಈ ಜಾಗಕ್ಕೆ ಬರ್ತಾನೆ. ಬಂದಿದ್ದ ತಕ್ಷಣ ಇವ್ರುಗಳನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಸುಮ್ನಿಲ್ಲ ಮಾಸ್ಟರ್ ಲೀ ಮತ್ತೆ ನಮ್ಮ ಹೀರೋ ಸೂಪರ್ ಆಗಿ ಫೈಟ್ ಮಾಡ್ತಾರೆ ಅವ್ರಗಳ ಜೊತೆ. ಅದ್ರಲ್ಲೂ ಮಾಸ್ಟರ್ ಲೀ ಅಲ್ಲಿ ಬಂದಿರೋ ಹುಡುಗರು ಎಲ್ಲರನ್ನು ಹೊಡೆದು ಚೆಚ್ಚಿ ಬೆಂಡೆತ್ತಬೇಕಾದ್ರೆ ಈ ಕಡೆ ನಮ್ಮ ಹೀರೋ ಆ ನಾರ್ತ್ ಸಿ ಹೆಡ್ಡಿನವರ ಮಗನನ್ನ ಹೊಡೆದು ಬೆಂಡೆತ್ತುತ್ತಾ ಇರ್ತಾನೆ. ಒಂದು ಕಡೆ ಆ ಹುಡುಗನು ಸಾಮಾನ್ಯ ಹುಡುಗ ಅಲ್ಲ, ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ. ಆದ್ರೆ ಒಂದು ಸ್ಟೇಜ್ ಮೇಲೆ ನಮ್ಮ ಬ್ಲಾಕ್ ಟೈಗರ್ ಗ್ಯಾಂಗಿನ ಹುಡುಗರು ಎಲ್ಲರೂ ಆ ಜಾಗಕ್ಕೆ ಬರೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಸುಮ್ನಿಲ್ಲ ಆ ನಾರ್ತ್ ಸಿ ಗ್ಯಾಂಗಿನ ಹೆಡ್ ಅವರ ಮಗನನ್ನ ಹೊಡೆದೇ ಕೊಂದು ಬಿಡ್ತಾನೆ ಅದೇ ಜಾಗದಲ್ಲಿ. ಅಷ್ಟೇ ಮುಗೀತು ಕತೆ. ಇನ್ ಮುಂದೆ ಇವ್ರುಗಳ ಎದುರು ಯಾರುವೇ ಇಲ್ಲ, ಇವ್ರುಗಳಿಗೆ ವಿರುದ್ಧವಾಗಿ ಯಾರುವೇ ಇಲ್ಲ. ಸೊ ಮಾಸ್ಟರ್ ಲೀ ಅವರು ನಾವು ಗೆದ್ಬಿಟ್ಟಿದೀವಿ, ಇನ್ ಮುಂದೆ ನಮ್ಮ ವಿರುದ್ಧ ಯಾರುವೇ ಇಲ್ಲ, ನಮ್ಮನ್ನ ಹೆದರ್ಸೋರು ಯಾರುವೇ ಇಲ್ಲ, ನಮಗೆ ಆಪೋಸಿಟ್ ಗ್ಯಾಂಗೇ ಇಲ್ಲ, ಬನ್ನಿ ಇದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಬೇಗ ಬೇಗ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅದೇ ಸಮಯದಲ್ಲಿ ನಮ್ಮ ಹೀರೋ ಅವನ ಫ್ರೆಂಡ್ ಹುಡುಗ ಗ್ಯಾಂಗ್ ಇದ್ದಾರೆ ಅಲ್ವಾ, ಮತ್ತೆ ಆ ಟೈಲರ್ ಹುಡುಗಿಯ ಗ್ಯಾಂಗ್ ಇದೆ ಅಲ್ವಾ, ಇಬ್ಬರು ಅವ್ರಗಳ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನು ಅಂತ ನೋಡಿದ್ರೆ ಫ್ರೆಂಡ್ ಹುಡುಗ ಅವನ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಿ ಡ್ರಗ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಲ್ವಾ ಬ್ಲಾಕ್ ಟೈಗರ್ ಗ್ಯಾಂಗ್ ಅವರು, ಆ ಜಾಗಕ್ಕೆ ಬೆಂಕಿಯನ್ನ ಇಟ್ಟು ಅದನ್ನ ನಾಶ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಟೈಲರ್ ಹುಡುಗಿ ಅನಾಥ ಆಶ್ರಮದಲ್ಲಿ ಇರುವ ಸ್ವಲ್ಪ ಹುಡುಗರನ್ನ ಕರ್ಕೊಂಡು ಆ ಸೀಕ್ರೆಟ್ ಲಾಕರ್ ಇರುವ ಜಾಗ ಇವ್ರುಗಳಿಗೆ ಇವಾಗ ಗೊತ್ತಲ್ವಾ, ಅಲ್ಲಿಗೆ ಬಂದಿರ್ತಾರೆ. ಆ ಜಾಗದಲ್ಲಿ ಎರಡನೇ ಮಗ ಕೂಡ ಇರ್ತಾನೆ. ಸೊ ಅವನನ್ನ ಹೊಡೆದು ಅವನ ಹತ್ರ ಇರುವ ಕೀಯನ್ನ ತಗೊಂಡು ಆ ಸೀಕ್ರೆಟ್ ಲಾಕರ್ ಅಲ್ಲಿ ಇರುವ ಥಿಂಗ್ಸ್ ಅನ್ನ ತಗೊಳ್ಳೋದಕ್ಕಾಗಿ ಅಂದ್ರೆ ಲೂಟಿ ಮಾಡೋದಕ್ಕಾಗಿ ಇವ್ರುಗಳು ಬಂದಿರ್ತಾರೆ. ಆವಾಗ ಇಲ್ಲಿ ಪಾರ್ಟಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇರುವ ಮಾಸ್ಟರ್ ಲೀ ಅವರಿಗೆ ಅವರ ಡ್ರಗ್ಸ್ ಕೊಠಡಿಯಲ್ಲಿ ಯಾರು ಬೆಂಕಿಯನ್ನ ಇಟ್ಬಿಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರಿಂದ ನಮ್ಮ ಹೀರೋವನ್ನ ಕರೆದು ಯಾರು ನಮ್ಮ ಡ್ರಗ್ಸ್ ಕೊಠಡಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ ಅನ್ನೋದನ್ನ ಹೋಗಿ ನೋಡು, ಅವರನ್ನ ಕೊಂದ್ಬಿಡು ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ನಮ್ಮ ಹೀರೋಗೆ ಗೊತ್ತಲ್ವಾ ಅದನ್ನ ಯಾರು ಮಾಡ್ತಾ ಇದ್ದಾರೆ ಅಂತ, ಅದು ಬೇರೆ ಯಾರು ಇಲ್ಲ ನಮ್ಮ ಹೀರೋ ಅವನ ಫ್ರೆಂಡ್ ಹುಡುಗಾನೆ. ತಕ್ಷಣ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಆ ಸೀಕ್ರೆಟ್ ಲಾಕರ್ ಇರುವ ಜಾಗಕ್ಕೆ ಬರ್ತಾನೆ. ಆ ಜಾಗದಲ್ಲಿ ಎರಡನೇ ಮಗ ಇರ್ತಾನೆ ಅಲ್ವಾ, ಅವನನ್ನ ಕೊಂದು ಅವನನ್ನ ಈ ಮೂರನೇ ಹುಡುಗಾನೆ ಕೊಂದಿರೋ ರೀತಿ ಅವನ ಎದೆ ಮೇಲೆ ಒಂದು ಇಂಪ್ರೆಷನ್ ಅನ್ನು ಮಡಗ್ಬಿಟ್ಟು ನಮ್ಮ ಹೀರೋ ಮತ್ತೆ ಟೈಲರ್ ಹುಡುಗಿಯ ಗ್ಯಾಂಗು ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಸೊ ಇವ್ರುಗಳ ಪ್ಲಾನ್ ಈ ಕಡೆ ಸೂಪರ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗ್ಬಿಟ್ಟಿದೆ. ಆದ್ರೆ ಆ ಕಡೆ ಡ್ರಗ್ಸ್ ಕೊಠಡಿಗೆ ಬೆಂಕಿಯನ್ನು ಮಡಗೋಕೆ ಹೋಗಿದ್ದಾನೆ ಅಲ್ವಾ ನಮ್ಮ ಹೀರೋ ಅವನ ಫ್ರೆಂಡ್ ಹುಡುಗ, ಅವನು ಆ ಜಾಗದಿಂದ ತಪ್ಪಿಸ್ಕೋಬಿಟ್ರೆ ಅಲ್ಲಿ ಮಾಡಿದ್ದ ಪ್ಲಾನ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗುತ್ತೆ. ಆದ್ರೆ ಆ ಹುಡುಗ ಅಲ್ಲಿಂದ ತಪ್ಪಿಸ್ಕೊಳ್ಳೋಕು ಮುಂಚೆನೆ ಸರಿಯಾಗಿ ಬ್ಲಾಕ್ ಟೈಗರ್ ಗ್ಯಾಂಗ್ ಹುಡುಗರ ಹತ್ರ ಸಿಗೋಕೋಬಿಡ್ತಾನೆ. ಆದ್ರೆ ಈ ವಿಷಯ ನಮ್ಮ ಹೀರೋಗೆ ಗೊತ್ತಿಲ್ಲ. ಅಪ್ಪ ನಾವು ಮಾಡಿದ ಪ್ಲಾನ್ ಎಲ್ಲವೂ ಸೂಪರ್ ಆಗಿ ಸಕ್ಸಸ್ಫುಲ್ ಆಗ್ಬಿಟ್ಟಿದೆ ಅಂತ ಹ್ಯಾಪಿಯಾಗಿ ಬ್ಲಾಕ್ ಟೈಗರ್ ಇರುವ ಜಾಗಕ್ಕೆ ಮಾಸ್ಟರ್ ಲೀ ಇರುವ ಜಾಗಕ್ಕೆ ಬರ್ತಾನೆ. ಆದ್ರೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ದೊಡ್ಡ ಶಾಕ್. ಏನು ಅಂತ ನೋಡಿದ್ರೆ ನಮ್ಮ ಹೀರೋ ಅವನ ಫ್ರೆಂಡ್ ಹುಡುಗನನ್ನ ಕೈ ಕಾಲನ್ನ ಕಟ್ಟಿ ನೇತಾಡೋಕೆ ಬಿಟ್ಟಿದ್ದಾರೆ. ಅಯ್ಯೋ ನನ್ನ ಫ್ರೆಂಡ್ ಸಿಗೋಕೋಬಿಟ್ನಾ ಅಂತ ನಮ್ಮ ಹೀರೋ ಶಾಕ್ ಆಗ್ತಾ ಇರ್ತಾನೆ. ಆವಾಗ ಮಾಸ್ಟರ್ ಲೀ ಆ ಫ್ರೆಂಡ್ ಹುಡುಗನ ಹತ್ರ ನಿನ್ನನ್ನ ಯಾರು ನಿನ್ನನ್ನ ಕಳ್ಸಿದ್ದು ಅಂತ ಹೆದರಿಸಿ ಕೇಳ್ತಾ ಇರ್ತಾರೆ. ಈ ಹುಡುಗನಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅವನನ್ನ ತುಂಬಾನೇ ಟಾರ್ಚರ್ ಬೇರೆ ಮಾಡ್ತಾ ಇರ್ತಾರೆ. ಆದ್ರೆ ಕೊನೆವರೆಗೂ ಏನನ್ನು ಹೇಳ್ತಾ ಇಲ್ಲ. ಆವಾಗ ಮಾಸ್ಟರ್ ನಮ್ಮ ಗ್ಯಾಂಗ್ ಒಳಗಡೆ ಒಂದು ಬ್ಲಾಕ್ ಶಿಪ್ ಇರ್ತಾ ಇದೆ, ಒಬ್ಬ ದ್ರೋಹಿ ಇರ್ತಾ ಇದ್ದಾನೆ, ಅವನನ್ನ ನಾವು ಬಿಡ್ಲೇಬಾರ್ದು, ಅವನನ್ನ ಕಂಡು ಹಿಡಿಯಲೇಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಫ್ರೆಂಡ್ ಹುಡುಗನಿಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ಮಾತ್ರ ಹುಡುಗ ಏನನ್ನು ಮಾತಾಡದೆ ಸೈಲೆಂಟ್ ಆಗಿ ಇರ್ತಾ ಇದ್ರೆ ಈ ಹುಡುಗನನ್ನು ತುಂಬಾನೇ ಟಾರ್ಚರ್ ಮಾಡ್ತಾರೆ. ಆವಾಗ ಗೊತ್ತಿಲ್ಲದೆ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋವನ್ನ ಸಿಗಾಕ್ಸೋ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಈ ತರ ಯೋಚನೆ ಮಾಡಿದ ಫ್ರೆಂಡ್ ಹುಡುಗ ನನ್ನ ಗುರು ಬೇರೆ ಯಾರು ಇಲ್ಲ, ಈ ಮೂರನೇ ಹುಡುಗನಾಗಿ ನಿಮ್ಮ ಮಗನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಲ್ಲ ಅವರೇನೆ ನನ್ನ ಮಾಸ್ಟರ್ ಅಂತ ಹೇಳ್ತಾವನೆ. ಈ ರೀತಿ ಪ್ಲೇಟ್ ಅನ್ನು ಚೇಂಜ್ ಮಾಡಿದ ತಕ್ಷಣ ಇದನ್ನ ಕೇಳಿದ ಮೂರನೇ ಹುಡುಗ ಶಾಕ್ ಆಗ್ಬಿಟ್ಟು ಏನು ನಾನಾ ನಿನಗೆ ಮಾಸ್ಟರ್, ನನ್ನನ್ನು ಯಾವಾಗ್ಲೂ ನೀನು ನೋಡಿದ್ಯಾ, ನಿಜವನ್ನ ಹೇಳು ಅಂತ ಖಡ್ಗವನ್ನ ತೋರಿಸಿ ಆ ಹುಡುಗನನ್ನ ಹೆದರ್ಸ್ತಾ ಇರ್ಬೇಕಾದ್ರೆ ಆವಾಗ ಫ್ರೆಂಡ್ ಹುಡುಗ ಅವನ ಕಿವಿಯಲ್ಲಿ ಏನನ್ನೋ ಹೇಳೋ ರೀತಿ ಹೇಳ್ಬಿಟ್ಟು ತಕ್ಷಣ ಅವನ ಕತ್ತಿಯನ್ನು ಯೂಸ್ ಮಾಡಿ ಕತ್ತನ್ನ ಕುಯ್ಕೊಂಡು ಸೂಸೈಡ್ ಮಾಡ್ಕೋತಾನೆ. ಅವನು ಸತ್ತೋಗಿದ್ದ ತಕ್ಷಣ ಇದನ್ನು ನೋಡಿದ ಮೂರನೇ ಹುಡುಗ ಅಯ್ಯೋ ನಾನು ಏನನ್ನು ಮಾಡಿಲ್ಲ, ಅವನೇ ಆಟೋಮೆಟಿಕ್ ಸೂಸೈಡ್ ಮಾಡ್ಕೋಬಿಟ್ಟ ನನ್ನ ಚಾಕುವನ್ನು ಯೂಸ್ ಮಾಡಿ, ಅವನೇನೆ ಬೇಕು ಅಂತ ಕತ್ತನ್ನ ಕುಯ್ಕೊಂಡ ಅಂತ ಈ ಮೂರನೇ ಹುಡುಗ ಮಾಸ್ಟರ್ ಲೀ ಹತ್ರ ಏನನ್ನೇ ಹೇಳಿದ್ರು ಸರಿ, ಎಷ್ಟೇ ಹೇಳಿದ್ರು ಸರಿ, ಮಾಸ್ಟರ್ ಲೀ ಅವನನ್ನು ಗುರಾಯಿಸಿ ನೋಡ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋ ಏನಂತ ಯೋಚನೆ ಮಾಡ್ತಾನೆ ಅಂದ್ರೆ ಖಂಡಿತ ಮಾಸ್ಟರ್ ಲೀ ಅವರೇ ಅವರ ಮೂರನೇ ಮಗನನ್ನ ಕೊಂದು ಬಿಡ್ತಾರೆ ಅಂತ ಅನ್ಕೋತಾ ಇರ್ತಾನೆ. ಆದ್ರೆ ಆ ಮಾಸ್ಟರ್ ಲೀ ಅವರು ಏನನ್ನು ಹೇಳದೆ ಆ ಮೂರನೇ ಹುಡುಗನನ್ನ ಸ್ವಲ್ಪ ಕೂಡ ಬಯ್ಯದೆ ಆ ಜಾಗವನ್ನ ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಅದು ಮಾತ್ರ ಇಲ್ಲ, ಅವನ ಕಣ್ಮುಂದೇನೆ ಅವನ ಫ್ರೆಂಡ್ ತುಂಬಾನೇ ಕ್ಲೋಸ್ ಫ್ರೆಂಡ್ ಸೂಸೈಡ್ ಮಾಡಿ ತೀರ್ಕೊಬಿಟ್ಟಿದ್ದಾನೆ. ಅದನ್ನ ನಮ್ಮ ಹೀರೋ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಆದ್ರಿಂದ ನಮ್ಮ ಹೀರೋ ನೆಕ್ಸ್ಟ್ ದಿನ ಅವನ ಫ್ರೆಂಡ್ ಹುಡುಗಿ ಹತ್ರ ಇದ್ರ ಬಗ್ಗೆ ಹೇಳಿ ತುಂಬಾನೇ ಅಳ್ತಾ ಇರ್ತಾನೆ. ನಾನು ಹಾಕಿದ
ಹಾಕಿದ ಪ್ಲಾನ್ ವೇಸ್ಟ್ ಆಗ್ಬಿಟ್ಟಿದೆ, ನನ್ನ ಫ್ರೆಂಡ್ ಅನ್ನ ಬೇರೆ ನಾನು ಕಳ್ಕೊಬಿಟ್ಟಿದ್ದೀನಿ, ಅವನು ತೀರೋಗ್ಬಿಟ್ಟಿದ್ದಾನೆ ಅಂತ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ ನಮ್ಮ ಹೀರೋ. ಅದೇ ತರ ಆ ಹುಡುಗಿಗೂ ಕೂಡ ಫ್ರೆಂಡ್ ಹುಡುಗ ತುಂಬಾನೇ ಕ್ಲೋಸ್ ಫ್ರೆಂಡ್ ಅಲ್ವಾ, ಚಿಕ್ಕದನಿಂದಾನೇ ಒಟ್ಟಿಗೆ ಬೆಳೆದವರಲ್ವಾ. ಸೊ ಆದ್ರಿಂದ ಆ ಹುಡುಗಿ ಕೂಡ ಫೀಲ್ ಮಾಡ್ತಾ ಇರ್ತಾಳೆ. ಆಮೇಲೆ ಆ ಹುಡುಗಿ ನಮ್ಮ ಹೀರೋ ಹತ್ರ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ಖಂಡಿತ ಆ ಪ್ಲಾನ್ ಮುಖಾಂತರ ಮೂರನೇ ಹುಡುಗನನ್ನ ನಾನು ಕೊಂದು ಬಿಡ್ತೀನಿ ಅನ್ನೋ ತರ ಹೇಳ್ತಾ ಇರ್ತಾಳೆ. ಆದ್ರೆ ಏನು ಪ್ಲಾನ್ ಅದು ಅಂತ ಹೇಳಲಿಲ್ಲ. ಕಟ್ ಮಾಡಿದ್ರೆ ಮಾಸ್ಟರ್ ಲೀ ಅವರು ನಮ್ಮ ಹೀರೋವನ್ನ ಕರೆದು, ಇಲ್ಲಿ ನೋಡು, ನಾನು ನಿನಗಾಗಿ ಒಂದು ಕೆಲಸವನ್ನ ಇಟ್ಟಿದ್ದೀನಿ, ನಮ್ಮ ಡ್ರಗ್ ಬಿಸ್ನೆಸ್ ಪಾರ್ಟ್ನರ್ ಒಬ್ಬರು ಇರ್ತಾ ಇದ್ದಾರೆ ಅಲ್ವಾ, ಅವರ ಹತ್ರ ಕೆಲವೊಂದು ಥಿಂಗ್ಸ್ ಗಳನ್ನ ತಗೊಂಡು ಹೋಗಿ ಕೊಡ್ಬೇಕಾಗಿದೆ ನೀನು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಆ ಥಿಂಗ್ಸ್ ಎಲ್ಲವನ್ನು ತಗೊಂಡು ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೇನೆ ನಮ್ಮ ಹೀರೋಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಏನು ಅಂದ್ರೆ, ಒಂದು 100 ಜನರನ್ನ ಡ್ರಗ್ಸ್ ಎಕ್ಸ್ಪೆರಿಮೆಂಟ್ ಗಾಗಿ ವಿದೇಶಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ 100 ಜನರನ್ನು ಕಳಿಸ್ಕೊಡೋದಕ್ಕಾಗಿ ಈ ಜಾಗದಲ್ಲಿ ಕೂಡ ಹಾಕಿ ಇಟ್ಟಿದ್ದಾರೆ. ಸೊ ಇವಾಗ ಅವ್ರುಗಳನ್ನ ಕಳಿಸ್ಕೊಡ್ತಾರೆ ಅನ್ಸುತ್ತೆ. ಇದನ್ನ ನೋಡುವ ಹೀರೋ ಹೇಗಾದ್ರೂ ಆ ಜನರನ್ನ ಕಾಪಾಡಬೇಕು ಅಂತ ಅನ್ಕೋತಾನೆ. ಅದೇ ಸಮಯದಲ್ಲಿ ಈ ಕಡೆ ಫ್ರೆಂಡ್ ಹುಡುಗಿಯನ್ನ ನೋಡ್ಬೇಕಾದ್ರೆ ಅವಳ ಜೊತೆ ಕೆಲಸ ಮಾಡುವ ಒಂದು ಹುಡುಗಿಯನ್ನ ಕರ್ಕೊಂಡು ಈ ಮೂರನೇ ಹುಡುಗ ಇರುವ ಮನೆಗೆ ಬರ್ತಾಳೆ. ಅಂದ್ರೆ ಆ ಮೂರನೇ ಹುಡುಗನೇ ಮಸಾಜ್ ಮಾಡ್ಕೊಳ್ಳೋದಕ್ಕಾಗಿ ನಮ್ಮ ಫ್ರೆಂಡ್ ಹುಡುಗಿಯನ್ನ ಈ ಜಾಗಕ್ಕೆ ಕರ್ಸಿರ್ತಾನೆ. ಸೊ ನಮ್ಮ ಫ್ರೆಂಡ್ ಹುಡುಗಿನೂ ಆ ಜಾಗದ ಒಳಗಡೆ ಬರ್ತಾಳೆ. ಅವ್ರಗಳ ಪ್ರಕಾರ ಇವಳನ್ನ ಪ್ರಾಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಅವಳು ಒಳಗಡೆ ಬಂದಿದ್ದ ತಕ್ಷಣ ಮೂರನೇ ಹುಡುಗನ ಹತ್ರ, ನನಗೆ ಒಂದು ಸೀಕ್ರೆಟ್ ಗೊತ್ತು, ಆ ನಿಜ ಏನು ಅಂತ ಗೊತ್ತು, ಆ ದ್ರೋಹಿ ಯಾರು ಅನ್ನೋದು ನನಗೆ ಗೊತ್ತು, ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋನೇ. ಅವನೇನೆ ಪ್ಲಾನ್ ಮಾಡಿ ಆ ಫಸ್ಟ್ ಹುಡುಗನನ್ನ ಕೊಂದಿದ್ದು, ಮತ್ತೆ ಎರಡನೇ ಹುಡುಗನನ್ನ ಕೂಡ ಅವನೇನೆ ಕೊಂದಿದ್ದು ಅಂತ ಹೇಳ್ಬೇಕಾದ್ರೆ ಈ ಮೂರನೇ ಹುಡುಗ ಕೂಡ, ಅವನೇನೆ ಅನ್ಸುತ್ತೆ, ನನಗೂ ಕೂಡ ಅವನ ಮೇಲೇನೆ ಡೌಟ್ ಆಗಿರ್ತಾ ಇದೆ, ಇವಾಗ ನೀನು ಹೇಳಿದ ಮೇಲೆ ಅದು ನನಗೆ ಕನ್ಫರ್ಮ್ ಆಗೋಯ್ತು ಅಂತ ಮಾತಾಡ್ಕೊಂಡೆ ಆ ಹುಡುಗಿ ಹತ್ರ ಹೋಗ್ತಾನೆ. ಇವನನ್ನ ನಂಬಿಸೋದಕ್ಕಾಗಿ ನಮ್ಮ ಹೀರೋಯಿನ್ ಕೂಡ ಎಲ್ಲ ನಿಜವನ್ನು ಹೇಳ್ಕೊಂಡು ಅವನ ಹತ್ರ ಬಂದಿದ್ದ ತಕ್ಷಣ ಒಂದು ಪಿನ್ನನ್ನ ತಗೊಂಡು ಅವನನ್ನ ಚುಚ್ಚಿ ಸಾಯಿಸ್ಬಿಡೋಣ ಅಂತ ಟ್ರೈ ಮಾಡ್ತಾವಳೆ. ಆದ್ರೆ ಮೂರನೇ ಹುಡುಗ ತುಂಬಾನೇ ಹುಷಾರು, ನನ್ನನ್ನೇ ಏಮರ್ಸೋಕೆ ನೋಡ್ತಾ ಇದೆಯಾ ಅಂತ ಅವಳನ್ನ ತೊಡೆದು ಬಿಡ್ತಾನೆ. ನೀನು ಅವನ ಗ್ಯಾಂಗ್ ಅನ್ನ ಸೇರಿದ ಹುಡುಗಿ ತಾನೆ ಅಂತ ನಮ್ಮ ಫ್ರೆಂಡ್ ಹುಡುಗಿಯನ್ನ ಆ ಜಾಗದಲ್ಲಿ ಕ್ರೂರವಾಗಿ ಕೊಂದು ಬಿಡ್ತಾನೆ. ನಂತರ ನಮ್ಮ ಫ್ರೆಂಡ್ ಹುಡುಗಿ ಜೊತೆ ಇನ್ನೊಬ್ಬಳು ಹುಡುಗಿ ಕೂಡ ಬಂದಿರ್ತಾಳೆ ಅಲ್ವಾ, ಅವಳನ್ನ ಹಿಡಿಯೋಣ ಅಂತ ಈ ಮೂರನೇ ಹುಡುಗ ಹೋಗ್ಬೇಕಾದ್ರೆ ಆವಾಗ ಹುಡುಗಿಯ ಮುಖವನ್ನ ತೋರಿಸಬೇಕಾದ್ರೆ ನಮಗೆ ಗೊತ್ತಾಗ್ತಾ ಇದೆ ಅದು ಬೇರೆ ಯಾರು ಇಲ್ಲ, ಟೈಲರ್ ಹುಡುಗಿನೇ ಅಂತ. ನಮ್ಮ ಹೀರೋ ಅವನ ಇನ್ನೊಂದು ಫ್ರೆಂಡು. ಇದನ್ನ ನೋಡಿ ಆ ಹುಡುಗ ಶಾಕ್ ಆಗ್ಬೇಕಾದ್ರೆ ತಕ್ಷಣ ನಮ್ಮ ಟೈಲರ್ ಹುಡುಗಿ ಒಂದು ಚಾಕುವನ್ನ ತೆಗೆದು ಅವನ ಕತ್ತನ್ನ ಸರಿಯಾದ ಟೈಮ್ ನೋಡಿ ಕುಯ್ದು ಬಿಡ್ತಾಳೆ. ಅಷ್ಟೇ, ಆ ಮೂರನೇ ಹುಡುಗ ಅಲ್ಲೇ ಕೆಳಗಡೆ ಬಿದ್ದು ತುಂಬಾನೇ ಕಷ್ಟಪಟ್ಟು ಸಾಯ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲೇ ನಮ್ಮ ಹೀರೋ ಮತ್ತೆ ಈ ಟೈಲರ್ ಹುಡುಗಿ ಇಬ್ಬರು ಸೇರಿ ತೀರೋಗಿದ್ದ ಅವರ ಇಬ್ಬರ ಫ್ರೆಂಡ್ಸಿಗೂ ಫ್ಯುನರಲ್ ಅನ್ನ ಮಾಡಿ ಮರ್ಯಾದೆ ಕೊಡ್ತಾ ಇರ್ತಾರೆ. ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಯಾಕೆ ಅಂದ್ರೆ ಇವರ ಗ್ಯಾಂಗ್ ಅಲ್ಲಿ ಇಬ್ಬರು ತೀರೋಗ್ಬಿಟ್ಟಿದ್ದಾರೆ, ಅವರಿಬ್ಬರುವೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ನಮ್ಮ ಹೀರೋ 100 ಜನರನ್ನ ಕೂಡ ಕಿಟ್ಟಿರೋದನ್ನ ನೋಡಿದ್ನಲ್ಲ, ಅವರು ಎಲ್ಲರನ್ನೂ ಆ ಜಾಗದಿಂದ ಕಾಪಾಡಿರ್ತಾನೆ. ಸೊ ಇವಾಗ ಹೀರೋ ಏನನ್ನ ಪ್ಲಾನ್ ಮಾಡ್ತಾನೆ ಅಂದ್ರೆ, ಇದ್ರ ಮೇಲೂ ನಾವು ಗುಲಾಮರಾಗಿದ್ದು ಸೈಲೆಂಟ್ ಆಗಿದ್ದು ಏನು ಪ್ರಯೋಜನ ಇಲ್ಲ, ಅವನ ಎದುರು ನಾವು ಹೋರಾಡಬೇಕು, ಆ ಬ್ಲಾಕ್ ಟೈಗರ್ ಗ್ಯಾಂಗಿನ ಎದುರು ನಾವು ಯುದ್ಧ ಮಾಡಬೇಕು ಅಂತ ಅನಾಥ ಆಶ್ರಮದಿಂದ ಬಂದಿರುವ ಹುಡುಗರು ಎಲ್ಲರಿಗೂ ಮತ್ತೆ 100 ಜನರನ್ನ ಕಾಪಾಡಿ ಕರ್ಕೊಂಡು ಬಂದಿದ್ದಾನೆ ಅಲ್ವಾ ನಮ್ಮ ಹೀರೋ, ಅವರು ಎಲ್ಲರಿಗೂ ಸೂಪರ್ ಆಗಿ ಕುಂಫು ಟ್ರೈನಿಂಗ್ ಅನ್ನು ಕೊಡ್ತಾನೆ, ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಅನ್ನು ಕೊಡ್ತಾನೆ. ಅದೇ ಸಮಯದಲ್ಲಿ ಬ್ಲಾಕ್ ಟೈಗರ್ ಗ್ಯಾಂಗಿನ ಹೆಡ್ ಮಾಸ್ಟರ್ ಲೀ ಅವರಿಗೆ ನಮ್ಮ ಹೀರೋನೇ ಆ ದ್ರೋಗಿ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ತಕ್ಷಣ ಅವರ ಗ್ಯಾಂಗ್ ಹತ್ರ ಹೀರೋ ಅವನ ತಲೆಯನ್ನ ಯಾರು ತುಂಡಾಗಿ ಕತ್ತರಿಸಿ ತರ್ತಿರೋ ಅವರಿಗೆ ಲೈಫ್ ಟೈಮ್ ಸೆಟಲ್ಮೆಂಟ್ ಅಂತ ಅನೌನ್ಸ್ ಅನ್ನ ಮಾಡ್ತಾರೆ. ಅದನ್ನ ಪೋಸ್ಟರ್ ಆಗು ಅಂಟಿಸ್ತಾರೆ. ಅದನ್ನು ನೋಡೋ ರೌಡೀಸು ಪುಂಡರು ನಮ್ಮ ಹೀರೋ ಅವನ ತಲೆಯನ್ನು ತೆಗೆಯೋದಕ್ಕಾಗಿ ಬರ್ತಾರೆ. ಆದ್ರೆ ನಮ್ಮ ಹೀರೋ ಬರೋ ಎಲ್ಲರನ್ನು ಹೊಡೆದು ಚೇಚು ಬಿಡ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಆ ಗ್ಯಾಂಗ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಒಬ್ಬ ಫ್ರೆಂಡ್ ಆಗಿ ಸಿಕ್ಕಿರ್ತಾನೆ ಅಲ್ವಾ, ಬಿಗ್ ಟೂತ್. ಅದೇ ನಮ್ಮ ಹೀರೋವನ್ನ ಕಾಪಾಡಿರ್ತಾನೆ ಅಲ್ವಾ ಹುಡುಗ, ಪಟಾಕಿಯನ್ನ ಹಾಕಿ. ಆ ಹುಡುಗ ಇವಾಗ ನಮ್ಮ ಹೀರೋ ಗ್ಯಾಂಗಿಗೆ ಬಂದು ಸೇರ್ಕೋತಾನೆ. ಹೀಗಿರ್ಬೇಕಾದ್ರೆ ದಿನಗಳು ಕಳೀತಾನೆ ಇರುತ್ತೆ. ಮಾಸ್ಟರ್ ಲೀ ಅವರ ಕೈಯಲ್ಲಿ ನಮ್ಮ ಹೀರೋವನ್ನ ಹಿಡಿಯೋಕೆನೆ ಆಗ್ತಾ ಇಲ್ಲ. ಸೊ ಏನನ್ನ ಮಾಡೋಣ, ಅವನನ್ನ ಹೇಗೆ ಸಾಯಿಸೋದು ಅಂತ ಪ್ಲಾನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಹೀರೋ ಅವನ ಗ್ಯಾಂಗ್ ಅನ್ನ ಕರ್ಕೊಂಡು ವಾರ್ ಮಾಡೋದಕ್ಕಾಗಿ ಬಂದು ನಿಲ್ತಾನೆ. ಆ ಕೊಠಡಿಯಿಂದ ಕಾಪಾಡಿದ 100 ಜನ ಅನಾಥಾಶ್ರಮದ ಹುಡುಗರು ಮತ್ತೆ ಇಲ್ಲಿ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದ ಬಡವರು, ಅವರು ಎಲ್ಲರನ್ನು ಒಂದಾಗಿ ಸೇರಿಸಿ ಇವಾಗ ಮಾಸ್ಟರ್ ಲೀ ಅವರ ಜೊತೆ ಜಗಳ ಮಾಡೋದಕ್ಕಾಗಿ ಕರ್ಕೊಂಡ್ ಬಂದಿದ್ದಾನೆ ನಮ್ಮ ಹೀರೋ. ಇದನ್ನು ನೋಡಿದ ಮಾಸ್ಟರ್ ಲೀ, ಅವನು ನನ್ನನ್ನೇ ಸಾಯಿಸೋದಕ್ಕೆ ಬಂದ್ಬಿಟ್ಟಿದ್ದಾನ, ಅವನನ್ನ ಸುಮ್ನೆ ಬಿಡಬೇಡಿ, ಅವನನ್ನ ಕೊಂದಾಕಿ ಅವನನ್ನ ಟಾರ್ಚರ್ ಮಾಡಿ ಸಾಯಿಸಿ ಅಂತ ಅವರ ಹುಡುಗರಿಗೆ ಆರ್ಡರ್ ಅನ್ನ ಹಾಕ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಏನಂತ ಹೇಳ್ತಾನೆ ಅಂದ್ರೆ, ಇಲ್ಲಿ ನೋಡಿ, ಬೇಕಿಲ್ದೆ ತುಂಬಾ ಜನರು ಸಾಯೋದು ಬೇಡ, ನಾವಿಬ್ಬರು ಒಂದು ಡೀಲಿಂಗ್ ಅನ್ನ ಮಾಡ್ಕೊಳ್ಳೋಣ, ನೀವು ನಾನು 1vs1 ಫೈಟ್ ಮಾಡೋಣ, ಅದ್ರಲ್ಲಿ ಯಾರು ವಿನ್ ಮಾಡ್ತಾರೋ ಅವರು ಈ ಜಾಗವನ್ನ ರೂಲ್ ಮಾಡ್ಕೊಳ್ಳಿ, ಅವರು ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಇದೇನೆ ಸರಿ ಅಂತ ಮಾಸ್ಟರ್ ಲೀ ಅವರಿಗೆ ಕೂಡ ಅನ್ಸುತ್ತೆ. ಸೊ ತಕ್ಷಣ ನಮ್ಮ ಹೀರೋ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇವಾಗ ಈ ಫೈಟ್ ಎಲ್ಲಿ ನಡೆಯುತ್ತೆ ಅಂದ್ರೆ ಬ್ಲಾಕ್ ಟೈಗರ್ಸಿನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಡೆಯುತ್ತೆ. ಸೊ ಸುತ್ತಮುತ್ತ ಇರುವ ಡೋರ್ಸ್ ಎಲ್ಲವನ್ನು ಕ್ಲೋಸ್ ಮಾಡಿ ಬಿಡ್ತಾರೆ. ಅದ್ರ ಒಳಗಡೆ ಇವಾಗ ಇರ್ತಾ ಇರೋದು ನಮ್ಮ ಹೀರೋ ಮತ್ತೆ ಮಾಸ್ಟರ್ ಲೀ ಅವರು ಮಾತ್ರ. ಆವಾಗ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ, ಲ್ಯಾಂಪ್ ಲೈಟ್ಸ್ ಅಲ್ಲಿ ಉರಿತಾ ಇರುತ್ತೆ ಅಲ್ವಾ, ಅವನ್ನೆಲ್ಲ ತೆಗೆದು ಕೆಳಗಡೆ ಹಾಕಿ ಆ ಜಾಗಕ್ಕೇನೆ ಕಂಪ್ಲೀಟ್ ಬೆಂಕಿಯನ್ನ ಮಡಗ್ತಾ ಇರ್ತಾನೆ. ಯಾಕೆಂದ್ರೆ ಈ ಜಾಗದಿಂದ ಯಾರುವೇ ತಪ್ಪಿಸ್ಕೊಂಡು ಹೋಗ್ಬಾರ್ದು, ಇಬ್ಬರಲ್ಲಿ ಒಬ್ಬರು ಸಾಯಲೇಬೇಕು ಅನ್ನೋದಕ್ಕಾಗಿ ನಮ್ಮ ಹೀರೋ ಈ ರೀತಿ ಮಾಡ್ತಾ ಇದ್ದಾನೆ. ಅದೇ ತರ ಇವಾಗ ಇಬ್ಬರ ಮಧ್ಯ ಫೈಟ್
ಫೈಟ್ ಶುರುವಾಗುತ್ತೆ. ಸೂಪರ್ ಆಗಿರುತ್ತೆ. ಅದರಲ್ಲೂ ಈ ಮಾಸ್ಟರ್ ಲೀ ಅವರನ್ನು ನೋಡಿದ್ರೆ ಜಂಪ್ ಮಾಡಿ ಹಾರಿ ನಮ್ಮ ಹೀರೋಗೆ ಹೊಡೆದು ಚುಚ್ಚುತ್ತಾರೆ. ಆದ್ರೆ ಇವರಿಗೆ ಏಜ್ ಆಗ್ಬಿಟ್ಟಿದೆ ಅಲ್ವಾ, ನಮ್ಮ ಹೀರೋ ಅಷ್ಟು ಸೂಪರ್ ಸ್ಪೀಡ್ ಆಗಿ ಇರೋಕೆ ಆಗ್ತಾ ಇಲ್ಲ. ಆದ್ರಿಂದ ನಮ್ಮ ಹೀರೋ ಅವರನ್ನು ಸೂಪರ್ ಆಗಿ ಅಟ್ಯಾಕ್ ಮಾಡಿ ಫಾಸ್ಟ್ ಆಗಿ ಅಟ್ಯಾಕ್ ಮಾಡಿ ಆಕಾಶಕ್ಕೆ ಹಾರಿಸಿ ಬಿಡಬೇಕಾದ್ರೆ ಅವರು ಹಾರಿ ಹೋಗಿ ಬೆಂಕಿಯಲ್ಲಿ ಬೀಳುವ ಸಮಯದಲ್ಲಿ ನಮ್ಮ ಹೀರೋ ಜಂಪ್ ಮಾಡಿ ಅವರ ಕೈಯನ್ನ ಹಿಡ್ಕೊತಾನೆ. ಅವರನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮಾಸ್ಟರ್ ಲೀ ಅವರಿಗೆ ಅದು ತುಂಬಾನೇ ಅವಮಾನವಾಗಿ ಫೀಲ್ ಆಗ್ತಾ ಇದೆ. ಯಾಕೆಂದ್ರೆ ಇವಾಗ ಹೀರೋ ಕಾಪಾಡಿನೇ ಇವರು ಜೀವಂತವಾಗಿ ಇದ್ದಾರೆ ಅನ್ನೋದು ಹೊರಗಡೆ ಗೊತ್ತಾಗ್ಲಿಕ್ಕೆ ಬಂದ್ರೆ ಅದನ್ನ ಇವರ ಕೈಯಲ್ಲಿ ತಡ್ಕೊಳ್ಳೋಕೆ ಆಗಲ್ವಂತೆ. ಆದ್ರಿಂದ ಮಾಸ್ಟರ್ ಲೀ ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಹೀರೋ ಕೈಯಿಂದ ಬಿಡಿಸ್ಕೊಂಡು ವಾಂಟೆಡ್ ಆಗಿ ಬೆಂಕಿಗೆ ಬಿದ್ದು ಸಾಯ್ತಾರೆ. ಸೊ ಈ ವಿಷಯ ಹೊರಗಡೆ ಇರುವ ಮಾಸ್ಟರ್ ಲೀ ಅವರ ಗುಲಾಮರು ಹುಡುಗರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಷ್ಟೇ ಆ ಹುಡುಗರು ಇನ್ ಮುಂದೆ ಮಾಸ್ಟರ್ ಲೀ ಅವರು ಇಲ್ಲ, ಹಾಗಾದ್ರೆ ನಾವು ಈ ಜಾಗದಲ್ಲಿ ಇನ್ ಮುಂದೆ ಇರೋಕೆ ಆಗಲ್ಲ ಅಂತ ಹೆದರಿ ಅಲ್ಲಿಂದ ಬಿದ್ದು ಹಾರಿ ಬಿಡ್ತಾರೆ. ಕೊನೆಗೆ ನಮ್ಮ ಹೀರೋ ಹೇಗೋ ಗೆದ್ಬಿಟ್ಟ, ಸಕ್ಸಸ್ಫುಲ್ ಮಾಡಿಬಿಟ್ಟ. ಇನ್ ಮುಂದೆ ಈ ಹಾರ್ಬರ್ ಅಲ್ಲಿ ಇರೋ ಜನರು ಎಲ್ಲರೂ ನೆಮ್ಮದಿಯಾಗಿ ಇರಬಹುದು. ಸೊ ಕಟ್ ಮಾಡಿದ್ರೆ ಲಾಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಹೊಸದಾಗಿ ಒಂದು ಸ್ಕೂಲ್ ಅನ್ನು ಓಪನ್ ಮಾಡಿದ್ದಾನೆ ಕುಂಫು ಕಳಿಸ್ಕೊಡೋದಕ್ಕಾಗಿ. ಅದ್ರ ಪ್ರಕಾರವೇ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ನಮ್ಮ ಹೀರೋ ಕುಂಫು ಅನ್ನ ಕಳಿಸ್ಕೊಡ್ತಾ ಇರ್ತಾನೆ. ಇನ್ ಮುಂದೆ ಆ ಹಾರ್ಬರ್ ಪೀಸ್ಫುಲ್ ಆಗಿರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ನಿಮಗೆ ಇಷ್ಟ ಆಯ್ತಾ? ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಸೀನ್ ತುಂಬಾನೇ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ತರದ ಡಿಫರೆಂಟ್ ಆದ ಸೂಪರ್ ಆದ ಮೂವೀಸ್ ಅನ್ನ ಇನ್ನ ನಿಮಗೆ ತಂದು ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೇ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ, ನಮ್ಮಣ್ಣ ಅವರು ತಮ್ಮ ಅವರು ಫ್ರೆಂಡ್ ಅವರು ತುಂಬಾನೇ ಕಷ್ಟಪಟ್ಟು ವಿಡಿಯೋಸ್ ಅನ್ನ ಹಾಕ್ತಾ ಇದ್ದಾರೆ, ನೋಡಿ ಸೂಪರ್ ಆಗಿದೆ, ಎನ್ಕರೇಜ್ ಮಾಡಿ, ಮರೀದೆ ಅವರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.